Hi everyone, welcome to my YouTube channel NCRT Booster and I am your Prithvi. Today we will discuss about the chapter 1, the matter in our surroundings. It is class 9 NCRT chapter science chapter 1 ನಲ್ಲಿ ಬರುತ್ತೆ. And ನೀವೆಲ್ಲರೂ ಏನು ಮಾಡಬೇಕಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, like the video and also share the video. And ಐ ಆಮ್ ಗ್ಯಾರಂಟಿಂಗ್ ಯು ಅಂದರೆ ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಎಕ್ಸಾಮ್ನಲ್ಲಿ ಈ ಚಾಪ್ಟರ್ನಿಂದ 1 ಮಾರ್ಕ್ಸ್ ಕೂಡ ಕಟ್ ಆಗಲ್ಲ. ಆ್ಯಂಡ್ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸು ನಮ್ಮ ವಿಡಿಯೋದಿಂದಾನೇ ಮತ್ತು ನಮ್ಮ ವಿಡಿಯೋದಿಂದಾನೇ ಬರೋದಂತ ನಾನು ಹೇಳ್ತೀನಿ. ಸೊ ಎಲ್ಲರೂ ಲಕ್ಷ ಕೊಟ್ಟು ಕೇಳಿ ಆ್ಯಂಡ್ ಕೊನೆವರೆಗೂ ವಿಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ಟಾಪಿಕ್ಕು ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಪಾಯಿಂಟ್ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೆಸರನ್ನ ಬರ್ಕೊಂಡು ಇಟ್ಕೊಳ್ಳಿ, ಐ ವಿಲ್ ಚೇಂಜ್ ಮೈ ನೇಮ್. ಏನಂದರೆ ನಾನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ಸೊ ವಿ ವಿಲ್ ಸ್ಟಾರ್ಟ್ ದ ಟಾಪಿಕ್. ಫಸ್ಟ್ ಒನ್ ಈಸ್ ವಾಟ್ ಈಸ್ ಮ್ಯಾಟರ್. ಮ್ಯಾಟರ್ ಅಂದರೆ ಏನು, ಮ್ಯಾಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗೋಣ. ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಈಸ್ ಎನಿಥಿಂಗ್ ದ್ಯಾಟ್ ಹ್ಯಾಸ್ ಅ ಮಾಸ್ ಆ್ಯಂಡ್ ಆಕ್ಯುಪೈಸ್ ಅ ಸ್ಪೇಸ್. ಏನಂದರೆ ಮ್ಯಾಟರು ಯಾವ್ದು ಬೇಕಾದರೂ ಇರ್ಬೋದು. ದ್ಯಾಟ್ ಕುಡ್ ಬಿ ಅ ಸಾಲಿಡ್, ದ್ಯಾಟ್ ಕುಡ್ ಬಿ ಅ ಲಿಕ್ವಿಡ್, ದ್ಯಾಟ್ ಕುಡ್ ಬಿ ಅ ಗ್ಯಾಸ್, ದ್ಯಾಟ್ ಕುಡ್ ಬಿ ಅ ಟೇಬಲ್, ದ್ಯಾಟ್ ಕುಡ್ ಬಿ ಅ ವಾಟರ್, ದ್ಯಾಟ್ ಕುಡ್ ಬಿ ಅ ಬಾಲ್. ಏನ್ ಬೇಕಾದ್ರೂ ಇರ್ಬೋದು. ಬಾಲ್ ಇರ್ಬೋದು, ಟೇಬಲ್ ಇರ್ಬೋದು. ನೀವು ಕಣ್ಣಿಂದ ಏನನ್ನ ನೋಡ್ತಿರಲ್ಲ ಅದು ಯಾವ್ದು ಬೇಕಾದ್ರೂ ಇರ್ಬೋದು. ಬಟ್ ಅದಕ್ಕೇನಿರ್ಬೇಕಂದ್ರೆ ಮಾಸ್ ಇರಬೇಕು, ಅಂದ್ರೆ ಒಂದು ತೂಕ ಇರಬೇಕು. ಅಂಡ್ ದ್ಯಾಟ್ ಕುಡ್ ಬಿ ಆಕ್ಯುಪೈಸಸ್ ಸ್ಪೇಸ್, ಅಂದ್ರೆ ಅದು ಒಂದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಿರ್ಬೇಕು. ಅದನ್ನ ಏನಂತ ಕರೀತಾರೆ ಅಂದ್ರೆ ಮ್ಯಾಟರ್ ಅಂತ ಕರೀತಾರೆ. ಅಂಡ್ ನೋ we will go for the characteristic of the matter. Characteristics of the matter. ಮ್ಯಾಟರ್ಗೆ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಯಾವುವು ಅಂದರೆ ದಟ್ ಹ್ಯಾಸ್ ಅ ಮಾಸ್. ಅದೇನನ್ನ ಹೊಂದಿರುತ್ತೆ? ಒಂದು ತೂಕವನ್ನ ಹೊಂದಿರುತ್ತೆ. ಆಲ್ ಮ್ಯಾಟರ್ ವೇಸ್ ಸಮಥಿಂಗ್. ಏನಂದ್ರೆ ಅದು ಸ್ವಲ್ಪನಾದ್ರೂ ವೇಟನ್ನ ಹೊಂದಿರ್ತವೆ, ಯಾವುದೇ ಮ್ಯಾಟರ್ ಇರಲಿ. ದಟ್ ಕುಡ್ ಬಿ ವೇರಿ. ಟೇಬಲ್ ಮತ್ತೆ ಬಾಲ್ಗೆ ವೇಟ್ ವೇರಿ ಇರುತ್ತೆ, ಬಟ್ ಏನು ಅದು ಸ್ವಲ್ಪನಾದ್ರೂ ವೇಟನ್ನ ಶೋ ಮಾಡತ್ತೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್, ದಟ್ ಆಕ್ಯುಪೈಸಸ್ ಅ ಸ್ಪೇಸ್ ಆರ್ ಹ್ಯಾಸ್ ಅ ವಾಲ್ಯೂಮ್. ಏನಂದ್ರೆ ಅವುಗಳು ಏನು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತವೆ ಮತ್ತೆ ಏನಂದ್ರೆ ವಾಲ್ಯೂಮ್ ಅನ್ನ ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಂದ್ರೆ ಎನ್ವಿರಾನ್ಮೆಂಟ್ ನಲ್ಲಿ ಇರ್ತಕ್ಕಂಥ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ತವೆ ಅಂತ ಕೂಡ ನಾವು ಹೇಳ್ಬೋದು. ಅಂಡ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್, ಇಟ್ ಇಸ್ ಅ ಡಿಫರೆಂಟ್. ಏನಂದ್ರೆ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಇದು ಏನಂದ್ರೆ ಮ್ಯಾಟರು ಏನಿಂದ ಪಾರ್ಟಿಕಲ್ಸ್ ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಪಾರ್ಟಿಕಲ್ಸ್ that could be a teeny particles. ಅವುಗಳು ತುಂಬಾ 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 ಚಿಕ್ಕ ಪಾರ್ಟಿಕಲ್ಸ್ ಇವೆ. ಲೈಕ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಆಟಮ್ ಮತ್ತೆ ಮಾಲಿಕ್ಯೂಲ್ ಅನ್ನ ಕೇಳಿರ್ತಿರಲ್ಲ, ದಟ್ ಕುಡ್ ಬಿ ಆಟಮ್ ಮತ್ತೆ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ದ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಆರ್ ವೆರಿ ಸ್ಮಾಲ್. ಏನಂದ್ರೆ ತುಂಬಾ 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 ಸ್ಮಾಲ್ ಇವೆ. ಎಷ್ಟು ಸ್ಮಾಲ್ ಇವೆ ಅಂದ್ರೆ ನಮ್ಮ ಇಮ್ಯಾಜಿನೇಷನ್ಗಿಂತನೂ ಕಡಿಮೆ ಸ್ಮಾಲ್ ಇದೆ ಅಂತ ನಾವು ಹೇಳ್ಬೋದು. ನೋ we will go for the next topic. ಯಾವುದಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟಿಕಲ್ ಆಫ್ ದ ಮ್ಯಾಟರ್. ಏನಂದ್ರೆ ನಾವು ಇವಾಗಲೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾಟರ್ ನೋಡಿದ್ವಿ. ಮ್ಯಾಟರ್ ಅಂದ್ರೆ ಏನಂತ ನೋಡಿದ್ವಿ. ಅಂಡ್ ಆ ಮ್ಯಾಟರ್ ಏನನ್ನ ಹೊಂದಿರುತ್ತೆ? ಪಾರ್ಟಿಕಲ್ಸ್ ಅನ್ನ ಹೊಂದಿರುತ್ತೆ. ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅನ್ನ ಹೊಂದಿರುತ್ತೆ ಅಂತ ನಾವು ನೋಡಿದ್ವಿ. ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್, ಆ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಇರ್ತದಲ್ಲ, ಆ ಪಾರ್ಟಿಕಲ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇವಾಗ ಸ್ಟಡಿ ಮಾಡೋಣ. ದಿಟ್ ಕುಡ್ ಬಿ ಇಂಪಾರ್ಟೆಂಟ್ ಇನ್ ಎಕ್ಸಾಮಿನೇಷನ್. ಸೊ ಎಲ್ಲರೂ ಚೆನ್ನಾಗಿ ಫೋಕಸ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಹ್ಯಾವ್ ಅ ಸ್ಪೇಸ್ ಬಿಟ್ವೀನ್ ದೆಮ್. ನೀವು ಹೇಳ್ಬೋದು ಏನಂತ ನೋಡ್ಬೋದು ಅಂದ್ರೆ ಒಂದು ಮ್ಯಾಟರ್ ನಲ್ಲಿ ಪಾರ್ಟಿಕಲ್ಸ್ ಇರ್ತಾವಲ್ಲ, ಆ ಪಾರ್ಟಿಕಲ್ ನ ಮಧ್ಯೆ ಏನಿರ್ತದೆ ಅಂದ್ರೆ ಸ್ಮಾಲ್ 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 ಸ್ಪೇಸಸ್ ಇರ್ತವೆ. ಅವುಗಳು ಹೇಗಿರ್ತವೆ ಅನ್ನೋದನ್ನ ನಾನು ಇವಾಗ ಚೆನ್ನಾಗಿ ತೋರಿಸ್ತೀನಿ. ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ದೇರ್ ಈಸ್ ಅ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಬಿಟ್ವೀನ್ ದ ಟೀನಿ ಪಾರ್ಟಿಕಲ್ ಆಫ್ ದ ಮ್ಯಾಟರ್. ಒಳಗಡೆ ಅಂದ್ರೆ ಆ ಪಾರ್ಟಿಕಲ್ ನ ಮಧ್ಯೆ ಏನಿರ್ತದೆ ಅಂದ್ರೆ ಟೀನಿ ಸ್ಪೇಸಸ್ ಇರ್ತದೆ. ಪಾರ್ಟಿಕಲ್ ಇರ್ತದೆ, ಪಾರ್ಟಿಕಲ್ ನ ಮಧ್ಯೆ ಟೀನಿ ಸ್ಪೇಸ್ ಅನ್ನ ಅದು ಹೊಂದಿರುತ್ತಂತೆ ನಾವು ಹೇಳ್ಬೋದು. ಅಂಡ್ ಏನನ್ನ ಹೇಳ್ಬೋದು ಅಂದ್ರೆ ಸ್ಪೇಸ್ ಇಸ್ ಮ್ಯಾಕ್ಸಿಮಮ್ ಇನ್ ಗ್ಯಾಸಸ್. ಏನಂದ್ರೆ ಗ್ಯಾಸ್ ಸ್ಟೇಟ್ ನಲ್ಲಿ ಇರ್ತದಲ್ಲ, ಗ್ಯಾಸಿಯಸ್ ಸ್ಟೇಟ್ ನಲ್ಲಿ
ಸ್ಪೇಸ್ ಏನಿರುತ್ತೆ ಪಾರ್ಟಿಕಲ್ ನ ಮಧ್ಯೆ ಮ್ಯಾಕ್ಸಿಮಮ್ ಇರ್ತದೆ, ಲೆಸ್ ಇನ್ ದ ಲಿಕ್ವಿಡ್, ಯುನೋ ಗ್ಯಾಸಸ್ಗಿಂತಾನು ಸ್ವಲ್ಪ ಲೆಸ್ ಇರ್ತದೆ, ಅಂಡ್ ವೆರಿ 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 ಲೆಸ್ ಇನ್ ದ ಸಾಲಿಡ್ಸ್. ಲಿಕ್ವಿಡ್ಗಿಂತನೂ ಲೆಸ್ ಎಲ್ಲ ಯಾವ್ದ್ರಲ್ಲಿ ಇರ್ತದೆ ಅಂದ್ರೆ ಸಾಲಿಡ್ಸ್ ನಲ್ಲಿ ಸ್ಪೇಸ್ ಆಫ್ ದ ಪಾರ್ಟಿಕಲ್ ಇರ್ತದೆ ಅಂತ ನಾವು ಹೇಳ್ಬೋದು. ಸ್ಪೇಸ್ ಆಫ್ ದ ಪಾರ್ಟಿಕಲ್ ಇಲ್ಲಿ ಹೇಳ್ಬೋದು ಅಂದ್ರೆ ಗ್ಯಾಸಸ್ ನಲ್ಲಿ ಮ್ಯಾಕ್ಸಿಮಮ್ ಇರ್ತದೆ, ಇದಕ್ಕಿಂತನೂ ಕಡಿಮೆ ಯಾವ್ದ್ರಲ್ಲಿ ಇರ್ತದೆ ಅಂದ್ರೆ ಲಿಕ್ವಿಡ್ ನಲ್ಲಿ ಇರ್ತದೆ, ಅಂಡ್ ಇದಕ್ಕಿಂತನೂ ಕಡಿಮೆ ಯಾವ್ದ್ರಲ್ಲಿ ಇರ್ತದೆ ಅಂದ್ರೆ ಸಾಲಿಡ್ ನಲ್ಲಿ ಇರ್ತದೆ ಅಂತ ನಾವು ಹೇಳಬಹುದು. ಸೊ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ಬೋದು. ಇವಾಗ ನೆಕ್ಸ್ಟ್ ಇದ್ರದ್ದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಏನ್ ಎಕ್ಸಾಂಪಲ್ ಅಂದ್ರೆ ವೆನ್ ಯು ಮಿಕ್ಸ್ ದ ಸಾಲ್ಟ್ ಆರ್ ಅ ಶುಗರ್ ಇನ್ ವಾಟರ್. ನಾವು ಒಂದು ಇದು ಎಕ್ಸಾಂಪಲ್ ಅನ್ನೋದಕ್ಕಿಂತನೂ ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಅನ್ಕೊಳ್ಳೋಣ. ನೀವು ಒಂದು ಸಾಲ್ಟ್ ಅನ್ನ ತಗೊಳ್ಳಿ, ಇಲ್ಲ ಶುಗರ್ನ ತಗೊಳ್ಳಿ, ವಾಟರ್ ನಲ್ಲಿ ಮಿಕ್ಸ್ ಮಾಡಿ. ಆ ವಾಟರ್ ನಲ್ಲಿ ಮಿಕ್ಸ್ ಮಾಡಿದಾಗ ಆ ಶುಗರ್ ಮತ್ತೆ ಸಾಲ್ಟ್ ಎಲ್ಲಿ ಹೋಗುತ್ತೆ? ಕಣ್ಣಿಗೆ ಕಾಣಲ್ವಲ್ಲ. ಅದು ಯಾಕೆ ಹೋಗುತ್ತೆ ಅಂದ್ರೆ ಆ ಲಿಕ್ವಿಡ್ ನಲ್ಲಿ ಇರ್ತಕ್ಕಂಥ ಸ್ಪೇಸ್ ಏನಿರ್ತದಲ್ಲ, ಆ ಪಾರ್ಟಿಕಲ್ ನ ಮಧ್ಯಗಡೆ ಸ್ಪೇಸ್ ಏನಿರ್ತದಲ್ಲ, ಆ ಸ್ಪೇಸ್ ನ ಮಧ್ಯೆ ಹೋಗ್ಬಿಟ್ಟು ಅದೇನ್ ಮಾಡ್ತದಂದ್ರೆ ಸಾಲ್ಟ್ ಮತ್ತೆ ಶುಗರ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಆ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಗ್ತವೆ. ಆ ಸೆಟ್ಲ್ ಆಗೋದ್ರ ಮುಖಾಂತರ ಏನ್ ಮಾಡ್ತಾವಂದ್ರೆ ಅವು ನೀರಿನಲ್ಲಿ ಡಿಸಾಲ್ವ್ ಆಗ್ತವೆ, ಮತ್ತೆ ಅವು ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ನಾವು ಹೇಳಬಹುದು. ನಾವು ಆ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ನಲ್ಲಿ ಯಾವ ರೀತಿ ಸ್ಪೇಸ್ ಇರುತ್ತೆ ಅನ್ನೋದನ್ನ ಇವಾಗ ಡಯಾಗ್ರಾಮ್ ಮುಖಾಂತರ ನೋಡ್ಕೊಳ್ಳೋಣ. ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನೋಡಿ ಎಷ್ಟು ಕಡಿಮೆ ಇದೆ ಸಾಲಿಡ್ಸ್ ನಲ್ಲಿ. ಸಾಲಿಡ್ಸ್ ನಲ್ಲಿ ಇಷ್ಟು ಓನ್ಲಿ ದಿಸ್ ಮಚ್ ಸ್ಪೇಸಸ್ ಇದೆ. ಯಾಕಂದ್ರೆ ಇವು ತುಂಬಾ ರಿಗಿಡ್ ಮತ್ತೆ ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಸ್ಟ್ರೆಂತ್ ಅನ್ನು ಹೊಂದಿರ್ತವೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ದ ಪಾರ್ಟಿಕಲ್ಸ್ ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದಲ್ಲ, ತುಂಬಾ ಸ್ಟ್ರೆಂತಿ ಆಗಿರುತ್ತೆ. ಸೊ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಲಿಕ್ವಿಡ್ ನಲ್ಲಿ ನೋಡಿ ದಿಸ್ ಮಚ್, ದಿಸ್ ಮಚ್, ದಿಸ್ ಮಚ್, ದಿಸ್ ಮಚ್, ದಿಸ್ ಮಚ್, ಸ್ವಲ್ಪ ಕಂಪೇರ್ ಟು ಸಾಲಿಡ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೋ ಗ್ಯಾಸಸ್ ನೋಡಿ ಹೆವಿ ಮಚ್, ಹೆವಿ ಸ್ಪೇಸ್ ಇದೆ. ಗ್ಯಾಸಸ್ ನಲ್ಲಿ ಅಂತೂ ಹೆವಿ ಸ್ಪೇಸ್ ಇದೆ. ಲಿಕ್ವಿಡ್ ಕಂಪೇರ್ ಮಾಡಿದ್ರು ಅಂತೂ ತುಂಬಾ ಸ್ಪೇಸ್ ಇದೆ. ಸೊ ಇದ್ರ ಮುಖಾಂತರ ಏನ್ ಮಾಡೋದು, ವೆರಿ ಲೆಸ್ space in solid and very large space in gases ಅಂತ ಹೇಳ್ಬೋದು. and this is this is intermediate ಅಂತ intermediate ಅಂತ ನಾವು ಹೇಳಬಹುದು. Now we will go for the next characteristic of the particle. ಯಾವ್ದಂದ್ರೆ ನೋಡ್ಕೊಳ್ಳಿ, particles of the matter are continually moving. ಇಲ್ಲಿ ಏನಂತ ಹೇಳ್ತಿದಾರೆ ಅಂದ್ರೆ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್ ಏನ್ ಮಾಡ್ತಿರ್ತಾವ ಅಂದ್ರೆ ಕಂಟಿನ್ಯೂ ಆಗಿ ಮೂವ್ಮೆಂಟ್ ಅನ್ನ ಹೊಂದಿರ್ತವೆ. ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ಮೂವ್ಮೆಂಟ್ ಮಾಡ್ತಿರ್ತವೆ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ರೈಟ್ ಆರ್ ರಾಂಗ್ ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗೋಣ. ಎಸ್, ಪಾರ್ಟಿಕಲ್ ಆಫ್ ಮ್ಯಾಟರ್ ಕಂಟಿನ್ಯೂಸ್ ಆಗಿ ಮೂವಿಂಗ್ ನಲ್ಲಿ ಇರ್ತವೆ, ಮೋಷನ್ ನಲ್ಲಿ ಇರ್ತವೆ, ಮತ್ತೆ ಮೂವ್ಮೆಂಟ್ ಮಾಡ್ತಿರ್ತವೆ. ಒಂದ್ ಪ್ಲೇಸ್ ನಿಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ಮೆಂಟ್ ಮಾಡ್ತಿರ್ತವೆ ಅಂತ ಹೇಳ್ಬೋದು. Particles of the matters are always in the motion and they possess kinetic energy which increases the temperature. Temperature ಅನ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಆ ಪಾರ್ಟಿಕಲ್ಸ್ ನ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು, ಮೂವ್ಮೆಂಟ್ ಆಗಕ್ಕೆ ಬೇಕಾಗ್ತಕ್ಕಂಥ ಎನರ್ಜಿ ಅಂದ್ರೆ ಒಂದು ಏನಿರ್ತದೆ, ಒಂದು ಮ್ಯಾಟರ್ ಅನ್ಕೊಳ್ಳಿ ಅಥವಾ ಒಂದು ವಸ್ತು ಅನ್ಕೊಳ್ಳಿ. ದಿಸ್ ಈಸ್ ಒಂದು ವಸ್ತು ಅನ್ಕೊಳ್ಳಿ. ಈ ವಸ್ತುಗೆ ಫುಲ್ ಸ್ಪೀಡ್ ಆಗಿ ರನ್ ಮಾಡ್ಬೇಕಂದ್ರೆ ಇದ್ರ ಕೈನೆಟಿಕ್ ಎನರ್ಜಿನ ನಾವು ಇನ್ಕ್ರೀಸ್ ಮಾಡಬೇಕು. ಸೊ ಲೈಕ್ ದಟ್ ದ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್ ಕೈನೆಟಿಕ್ ಎನರ್ಜಿನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೊಂಡ್ರೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ಸ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಂಡ್ರಿ. ನಾವು ಥರ್ಡ್ ಪಾಯಿಂಟ್ ನಲ್ಲಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ಗ್ಯಾಸಸ್ ಹ್ಯಾವ್ ಫಾಸ್ಟರ್ ಮೂವಿಂಗ್ ಪಾರ್ಟಿಕಲ್ಸ್. ಸೇಮ್ ದ ವೇ
ಗ್ಯಾಸಸ್ಸು ಏನನ್ನ ಹೊಂದಿರ್ತಾವೆ ಅಂದ್ರೆ ಗ್ಯಾಸ್ ಪಾರ್ಟಿಕಲ್ಸ್ ಏನಿರ್ತವೆ ಫಾಸ್ಟೆಸ್ಟ್ ಮೂವ್ಮೆಂಟ್ ಅನ್ನ ಹೊಂದಿರ್ತವೆ. ದೆನ್ ಅಗೇನ್ ಲಿಕ್ವಿಡ್ ಮೂವ್ ಸ್ಲೋವರ್. ಲಿಕ್ವಿಡ್ಗಳು ಗ್ಯಾಸಸ್ಗಿಂತನೂ ಸ್ವಲ್ಪ ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತವೆ. ದೆನ್ ಸಾಲಿಡ್ ಮೂವ್ ಸ್ಲೋವೆಸ್ಟ್. ಲಿಕ್ವಿಡ್ಗಿಂತನೂ ಸ್ಲೋ ಯಾವುದಂದ್ರೆ ಸಾಲಿಡ್. ನೋಡ್ಕೊಳ್ಳಿ, ಸಾಲಿಡ್ ತುಂಬ 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 ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತವೆ ಅಂತ ನಾವು ಹೇಳ್ಬೋದು. ಇವಾಗ ಎಕ್ಸಾಂಪಲ್ ಏನಂದ್ರೆ ದ ಸ್ಮೆಲ್ ಆಫ್ ಅ ಪರ್ಫ್ಯೂಮ್ ಸ್ಪ್ರೆಡ್ಸ್ ಅಕ್ರಾಸ್ ದ ರೂಮ್. ನೀವು ಪರ್ಫ್ಯೂಮ್ ಸ್ಮೆಲ್ ಅನ್ನ ಕಂಡಿರ್ತೀರ. ಆ ಪರ್ಫ್ಯೂಮ್ ಹಾಕೊಂಡಿರ್ತಕ್ಕಂಥ ಸ್ಮೆಲ್ ಅಕ್ರಾಸ್ ದ ರೂಮ್ ಯಾಕೆ ಬರುತ್ತೆ? ಯಾಕಂದ್ರೆ ಗ್ಯಾಸಸ್ ಫಾಸ್ಟೆಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಆ ಗ್ಯಾಸ್ ಫಾರ್ಮ್ ನಲ್ಲಿ ಇರ್ತಕ್ಕಂಥ ಪರ್ಫ್ಯೂಮ್ನ ಪಾರ್ಟಿಕಲ್ಸು ಎಲ್ಲರ ಮೂಗಿಗೂ ಹೋಗ್ಬಿಟ್ಟು ಸ್ಮೆಲ್ ಬರೋ ತರ ಮಾಡುತ್ತೆ. ಅದರಿಂದಾನೆ ಎಲ್ಲಾ ಕಡೆನೂ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದಿಸ್ ಡ್ಯೂ ಟು ದ ಮೋಷನ್ ಆಫ್ ದ ಗ್ಯಾಸ್ ಪಾರ್ಟಿಕಲ್ಸ್ ಅಥವಾ ಡಿಫ್ಯೂಷನ್. ಏನಂದ್ರೆ ಮೋಷನ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ಏನು ಮೂವ್ಮೆಂಟ್ ಆಗೋದ್ರ ಮುಖಾಂತರನ ಏನಾಗುತ್ತೆ ಅಂದ್ರೆ ಆ ಸ್ಮೆಲ್ಲಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಎಕ್ಸಾಂಪಲ್ ನಲ್ಲಿ ಹೇಳಿದ್ದಾರೆ. ಇದ್ರ ಪ್ರೊಸೆಸ್ ನೇಮ್ ಏನಂದ್ರೆ ಡಿಫ್ಯೂಷನ್ ಅಂತ ಹೇಳ್ಬೋದು. ನೋ ವಿ ವಿಲ್ ಗೋ ಫಾರ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಮ್ಯಾಟರ್. ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪಾರ್ಟಿಕಲ್ ಆಫ್ ದ ಮ್ಯಾಟರ್ ಯಾವುದಂದ್ರೆ that could be particles of the matter attract each other. ನೀವು ಇವಾಗ ಫಸ್ಟ್ ಒನ್ ಏನ್ ನೋಡ್ಕೊಂಡ್ವಿ ಅಂದ್ರೆ particles of the matter have a space between them. Second one, particle of the matter has continuously moving. And third one is particle of a matter attract each other. ಅವುಗಳು ಏನ್ ಮಾಡ್ತಾವ ಅಂದ್ರೆ ಒಂದಕ್ಕೊಂದು ಅಟ್ರಾಕ್ಷನ್ ಅನ್ನು ಹೊಂದಿರ್ತವೆ ಅಂತ ಇಲ್ಲಿ ನಾವು ನೋಡ್ಕೊಬಹುದು. ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನಂದ್ರೆ ಒಂದು ಪಾರ್ಟಿಕಲ್ ನಿಂದ ಇನ್ನೊಂದು ಪಾರ್ಟಿಕಲ್ಗೆ ಏನು ಒಂದು ಮ್ಯಾಟರ್ ನಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿಕಲ್ ನಿಂದ ಇನ್ನೊಂದು ಪಾರ್ಟಿಕಲ್ಗೆ ಏನಿರ್ತದೆ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಅಂತ ಇಲ್ಲಿ ನಾವು ನೋಡ್ಬೋದು. ಅಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗೆಸ್ಟ್ ಇನ್ ದ ಸಾಲಿಡ್ಸ್ ನಲ್ಲಿ ಏನ್ ನೋಡಿ, ಸಾಲಿಡ್ಸ್ ನಲ್ಲಿ ವೆರಿ ವೆರಿ ಸ್ಟ್ರಾಂಗ್ ಇರ್ತದೆ. ಲಿಕ್ವಿಡ್ಸ್ ನಲ್ಲಿ ಇಂಟರ್ಮೀಡಿಯೇಟ್ ಪ್ಲೇಸ್ ನಲ್ಲಿ ಇರ್ತದೆ. ಅಂಡ್ ಗ್ಯಾಸಸ್ ನಲ್ಲಿ ವೆರಿ 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 ಲೆಸ್ ಏನಂದ್ರೆ ವೀಕೆಸ್ಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ ಅಂತ ನಾವು ನೋಡ್ಕೊಬಹುದು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇವುಗಳನ್ನ ನೀವು 3 ಆಲ್ ನೋಡ್ಕೊಂಡ್ರಿ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಏನಂದ್ರೆ ಯು ಕಾಂಟ್ ಬ್ರೇಕ್ ಅ ಸಾಲಿಡ್ ಈಸಿಲಿ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೀವೊಂದು ಸಾಲಿಡ್ ಅನ್ನ ತಗೊಳ್ಳಿ, ಇದನ್ನ ಈಸಿಯಾಗಿ ಏನ್ ಮಾಡಕ್ಕಾಗಲ್ಲ, ಬ್ರೇಕ್ ಮಾಡಕ್ಕಾಗಲ್ಲ. ಫಾರ್ ದ ಎಕ್ಸಾಂಪಲ್ ಒಂದು ವುಡ್ ಅನ್ನ ತಗೊಳ್ಳಿ, ಅದನ್ನ ಈಸಿಯಾಗಿ ಬ್ರೇಕ್ ಮಾಡಕ್ಕಾಗತ್ತಾ? ನೋ, ಆಗಲ್ಲ. ಬಟ್ ಗ್ಯಾಸಸ್ ಕ್ಯಾನ್ ಬಿ ಕಂಪ್ರೆಸ್ಡ್ ಈಸಿಲಿ ಡ್ಯೂ ಟು ದ ವೀಕ್ ಅಟ್ರಾಕ್ಷನ್. ಏನಂದ್ರೆ ಗ್ಯಾಸಸ್ ಅನ್ನ ಕಂಪ್ರೆಸ್ ಮಾಡ್ಬೋದು. ಕಂಪ್ರೆಸ್ ಅಂದ್ರೆ ಏನಂದ್ರೆ ಇವಾಗ ಈ ಒಂದು ಸಿರಿಂಜ್ ನ ತಗೊಳ್ಳಿ. ಫಾರ್ ದ ಎಕ್ಸಾಂಪಲ್ ಇವಾಗ ಒಂದು ದಿಸ್ ಈಸ್ ದ ಸಿರಿಂಜ್ ಅಂದ್ರೆ ಏನು? ಇಂಜೆಕ್ಷನ್. ಅದಾದ್ರೂ ಗೊತ್ತಾಗತ್ತಲ್ಲ, ಇಂಜೆಕ್ಷನ್. ಇವಾಗ ಇಂಜೆಕ್ಷನ್ ಅನ್ನು ತಗೊಂಡ್ರೆ ಅನ್ಕೊಳ್ಳಿ. ಇವಾಗ ಇದ್ರ ಒಳಗಡೆ ಗ್ಯಾಸ್ ಪಾರ್ಟಿಕಲ್ಸ್, ಇದನ್ನ ಓಪನ್ ಮಾಡಿಬಿಟ್ಟಾಗ ಗ್ಯಾಸ್ ಪಾರ್ಟಿಕಲ್ಸ್ ಒಳಗಡೆ ಬರ್ತವೆ. ಸೊ ಈ ಸಿರಿಂಜಿನ ಪ್ಯಾಕ್ ಅನ್ನ ಇಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಎತ್ತಿರ್ತಕ್ಕಂಥ ಏನಿರ್ತದಲ್ಲ ಇದನ್ನ ಒಳಗಡೆ ನೂಕಿ ಇಲ್ಲಿ ಬಿಟ್ಟಾಗ ಇಲ್ಲಿ ಏನಾಗುತ್ತೆ, ಗ್ಯಾಸ್ ಪಾರ್ಟಿಕಲ್ಸ್ ಫುಲ್ ಫೋರ್ಸ್ ಆಗಿ ಕಂಪ್ರೆಸ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಕಂಪ್ರೆಸ್ ಅಂತ ಕರೀತಾರೆ. ಈ ಮೆಥಡ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ LPG ಗ್ಯಾಸಸ್ ಬರ್ತಾವಲ್ಲ, LPG ಗ್ಯಾಸಸ್ ನಲ್ಲಿ ಈ ಮೆಥಡ್ ಅನ್ನು ಯೂಸ್ ಮಾಡ್ಬಿಟ್ಟು ಆ ಗ್ಯಾಸ್ ಅನ್ನ ಲಿಕ್ವಿಫೈ ಮಾಡ್ತಾರೆ. ಲಿಕ್ವಿಫೈ ಅಂದ್ರೆ ಏನಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿಲಿಂಡರ್ ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಗ್ಯಾಸ್ ಅನ್ನ ಲಿಕ್ವಿಫೈ ಮಾಡ್ಬಿಟ್ಟು ಸ್ಟೋರೇಜ್ ಮಾಡ್ಬಿಟ್ಟು ಎಲ್ಲಾ ಕಡೆಗೂ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಳಿಸುವಂತ ಕೆಲಸನ ಮಾಡ್ತಾರೆ. ಸೊ ಇದ್ರ ಮುಖಾಂತರ ನೀವು ಏನನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಪಾರ್ಟಿಕಲ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ಹೇಳ್ತೇನೆ. ನೋ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದ್ಯಾವುದಂದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ 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 ಸ್ಮಾಲ್. ನಾವು ಆಗ್ಲೇ ನೋಡಿದೀವಲ್ಲ, ದ್ಯಾಟ್ ಕುಡ್ ಬಿ ನಮ್ ಇಮ್ಯಾಜಿನೇಷನ್ಗಿಂತಾನು ಕಡಿಮೆ ಸ್ಮಾಲೆಸ್ಟ್ ಇವೆ ಅಂತ ನಾವು ಅವಾಗ್ಲೇ ನೋಡ್ಕೊಂಡಿದೀವಲ್ಲ. ಸೊ ಸೇಮ್ ದ ವೇ ಪಾರ್ಟಿಕಲ್ ಆಫ್ ದ ಮ್ಯಾಟರ್ ಆರ್ ವೆರಿ ವೆರಿ ಸ್ಮಾಲ್. ಇಟ್ ಈಸ್ ವೆರಿ ವೆರಿ ಈಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾಟರ್. ಸೊ ಇಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತವೆ. ಅವುಗಳು ಯಾವಂದ್ರೆ
First one is particle of a matter have space between them. The particle of a second one is the particle of a matter are continuously moving. The third one is particle of a matter attract each other, and the fourth one is particle of a matter are very small. ಏನಂದ್ರೆ very 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 small. They are so small that they cannot be seen with the naked eyes. ನಮ್ಮ ಕಣ್ಣಿಂದನೂ ನೋಡಕ್ಕಾಗಲ್ಲ, ಅಷ್ಟು ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಇವೆ, ನಮ್ಮ ಕಣ್ಣಿಂದ ನೋಡಕ್ಕಾಗಲ್ಲ, ಅಷ್ಟು ಸ್ಮಾಲೆಸ್ಟ್ ಪಾರ್ಟಿಕಲ್ ಇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇವನ್ ಅ ಟೀನಿ ಡ್ರಾಪ್ ಆಫ್ ಅ ವಾಟರ್ ಕಂಟೇನ್ ಅ ಮಿಲಿಯನ್ಸ್ ಆಫ್ ದ ಪಾರ್ಟಿಕಲ್. ಎಲ್ಲಿ ನೋಡ್ಕೊಳ್ಳಿ, ಒಂದು ಚಿಕ್ಕ ಡ್ರಾಪ್ ಆಫ್ ದ ವಾಟರ್ ಇರ್ತದಲ್ಲ, ಅದರಲ್ಲಿನೇ 1 ಮಿಲಿಯನ್ ಅಲ್ಲ, ಸಾಕಷ್ಟು ಮಿಲಿಯನ್ ಆಫ್ ಪಾರ್ಟಿಕಲ್ಸ್ ಇವೆ ಅಂತ ನೋಡ್ಕೊಳ್ಳಿ. ಹಾಗಿದ್ರೆ ಎಷ್ಟು ಸ್ಮಾಲೆಸ್ಟ್ ಇವೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ದ ಎಕ್ಸಾಂಪಲ್, a crystal of potassium permanganate colors a large amount of water. ನೀವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನ ತಗೊಂಡು ಏನ್ ಮಾಡಿ, ಒಂದು ವಾಟರ್ ನಲ್ಲಿ ಹಾಕಿ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂದ್ರೆ ನಿಮ್ಗೆ ಗೊತ್ತಿರಕ್ಕಿಲ್ಲ. ಫಾರ್ ದ ಎಕ್ಸಾಂಪಲ್, ನಿಮ್ಮ ಪೆನ್ನ ಇಂಕ್ ಇರತ್ತಲ್ಲ, ಇಂಕ್ ಅನ್ನ ತಗೊಳ್ಳಿ. ಆರ್ ಒಂದು ಇದು ಬರ್ತಲ್ಲ, ಏನಂದ್ರೆ ವಾಟ್ ಇಸ್ ದಟ್, ಇಲ್ಲ ಅಂದ್ರೆ ಇದು ತಗೊಳ್ಳಿ, ಏನಂದ್ರೆ ಮನೇಲಿ ಇರತ್ತಲ್ಲ, ಏನು ಏನಪ್ಪಾ ವಾಟ್ ಇಸ್ ದಟ್, ಅಡಿಗೆಗೆ ಹಾಕ್ತಾರಲ್ಲ, ಅಡಿಗೆಗೆ ಹಳದಿ ಹಾಕ್ತಾರಲ್ಲ, ಹಳದಿ. ಆ ಹಳದಿನ ತಗೊಂಡು ಏನ್ ಮಾಡಿ, ಆ ಹಳದಿನ ತಗೊಂಡು ಒಂದು ವಾಟರ್ ನಲ್ಲಿ ಹಾಕಿ. ಆ ವಾಟರ್ ನಲ್ಲಿ ಹಾಕಿದಾಗ ಆ ವಾಟರ್ ಫುಲ್ ಎಲ್ಲ ಹಳದಿ ಕಲರ್ ಆಗುತ್ತೆ. ಇದ್ರ ಮುಖಾಂತರ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅವು ಎಷ್ಟು ಸ್ಮಾಲ್ ಮತ್ತೆ ಎಷ್ಟು ಲಾರ್ಜ್ ಅಮೌಂಟ್ ಆಫ್ ಪಾರ್ಟಿಕಲ್ಸ್ ಇವೆ ಅಂತ. ಒಂದು ಚಮಚ ಹಳದಿ ಹಾಕಿದ್ರು ಫುಲ್ಲು ಅದೇನು ವಾಟರ್ ಎಲ್ಲ ಆಗುತ್ತೆ. ಸೊ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದೆಷ್ಟು ಇರುತ್ತೆ. ಸೊ ಅದೆಲ್ಲ ಅಂದ್ರೆ ನೋಡ್ಕೊಳ್ಳಿ, ಜಸ್ಟ್ ಒಂದು ನೀರನ್ನ ತಗೊಳ್ಳಿ, ಅದರಲ್ಲಿ 1 ಸ್ಪೂನು ಶುಗರ್ ಹಾಕಿ, ಅದು ಫುಲ್ಲು ಏನು ನೀರೆಲ್ಲಾನು ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಆರ್ ವೆರಿ ಸ್ಮಾಲ್. ಯಾಕಂದ್ರೆ ತುಂಬಾ ಚಿಕ್ಕದ್ವು ಅಂತ ಇಲ್ಲಿ ನಾವು ನೋಡ್ಕೊಬಹುದು. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೀವೆಲ್ಲರೂ ಫೋಕಸ್ ಮಾಡಬೇಕು. ಈ ಫೋಕಸ್ ಮಾಡೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ, ಎಲ್ಲರೂ ಏನ್ ಮಾಡಿ, ಒಂದ್ಸರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫಾಸ್ಟ್. ಎಲ್ಲರೂ ಏನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫಾಸ್ಟ್. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಫಾಸ್ಟ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್. ಏನು ಸ್ಟೇಟ್ಸ್ ಆಫ್ ಮ್ಯಾಟರ್, ವೆರಿ 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 ಇಂಪಾರ್ಟೆಂಟ್ ಇನ್ ಎಕ್ಸಾಮಿನೇಷನ್, ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಸ್ಟೇಟ್ ಈಸ್ ಯಾವ್ದಂದ್ರೆ ಸಾಲಿಡ್ ಸ್ಟೇಟ್, ಸೆಕೆಂಡ್ ಒನ್ ಇಸ್ ಲಿಕ್ವಿಡ್ ಸ್ಟೇಟ್, ಥರ್ಡ್ ಒನ್ ಇಸ್ ಗ್ಯಾಸಿಯಸ್ ಸ್ಟೇಟ್. ನಾವು ಆಗ್ಲೇ ನೋಡ್ಕೊಂಡು ಬಂದ್ವಿ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನೋಡ್ಕೊಂಡ್ ಬಂದ್ವಿ. ಪಾರ್ಟಿಕಲ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ನಲ್ಲಿ ನೋಡ್ಕೊಂಡ್ ಬರುವಾಗ ಸೇಮ್ ದವೇ ಇವ್ರು ಕೂಡ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡ್ಕೊಂಡ್ ಬಂದ್ವಿ. ಸಾಲಿಡ್ ನಲ್ಲಿ ಏನಂದ್ರೆ ಸ್ಪೇಸ್, ಏನು ಪಾರ್ಟಿಕಲ್ಸ್ ನಲ್ಲಿ ಇರ್ತಕ್ಕಂಥ ಸ್ಪೇಸ್, ಇಂಟರ್ಮೀಡಿಯೇಟ್ ಸ್ಪೇಸ್ ಏನಿರ್ತದಲ್ಲ ಕಡಿಮೆ ಇರ್ತದೆ. ದೆನ್ ಲಿಕ್ವಿಡ್ ನಲ್ಲಿ ಜಾಸ್ತಿ ಇರ್ತದೆ, ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಜಾಸ್ತಿ ಇರ್ತದೆ. ದ ಸೇಮ್ ದವೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ, ಸಾಲಿಡ್ ನಲ್ಲಿ ಜಾಸ್ತಿ ಇರ್ತದೆ, ಲಿಕ್ವಿಡ್ ನಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಅಂಡ್ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ತುಂಬಾ ಕಡಿಮೆ ಇರ್ತದೆ. ಸೇಮ್ ದವೇ ಎಲ್ಲಾನು ನೋಡ್ಕೊಂಡ್ ಬಂದ್ವಿ. ನೌ ವಿ ವಿಲ್ ಗೋ ಫಾರ್ ದ ಕಂಪ್ಲೀಟ್ ಸಾಲಿಡ್ ಸ್ಟೇಟ್, ಕಂಪ್ಲೀಟ್ ಲಿಕ್ವಿಡ್ ಸ್ಟೇಟ್ ಅಂಡ್ ಕಂಪ್ಲೀಟ್ ಗ್ಯಾಸಿಯಸ್ ಸ್ಟೇಟ್, ಅಂಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿತ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗೋಣ. ನೌ ವಿ ವಿಲ್ ಗೋ ಫಾರ್ ದ ಫಸ್ಟ್ ಒನ್ ಇಸ್ ಸಾಲಿಡ್ ಸ್ಟೇಟ್. ಏನು ಯಾವುದು ಅಂದ್ರೆ ಸಾಲಿಡ್ ಸ್ಟೇಟ್. ಫಸ್ಟ್ ಒನ್ ಇಸ್ ಸಾಲಿಡ್ ಸ್ಟೇಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಬರ್ತಾವ ಅಂದ್ರೆ, ಅದರಲ್ಲಿ ಫಸ್ಟ್ ಒನ್ ಇಸ್ ದಟ್ಸ್ ಶೇಪ್ ಏನಿರ್ತದೆ ಅಂದ್ರೆ ಫಿಕ್ಸ್ಡ್ ಶೇಪ್ ಇರುತ್ತೆ, ಒಂದೇ ಫಿಕ್ಸ್ಡ್ ಶೇಪ್. ಒಂದು ಟೇಬಲ್ ತಗೊಳ್ಳಿ, ಟೇಬಲ್ ಕೂಡ ಒಂದು ಫಿಕ್ಸ್ಡ್ ಶೇಪ್ ಇರುತ್ತೆ. ಫಾರ್ ದ ಎಕ್ಸಾಂಪಲ್, ಒಂದು ಬಾಲ್ ತಗೊಳ್ಳಿ, ಬಾಲ್ ರೌಂಡ್ ಆಕಾರದಲ್ಲಿ ಸೇಮ್ ಫಿಕ್ಸ್ಡ್ ಇರುತ್ತೆ. ಸೊ ಸಾಲಿಡ್ಸ್ ಹ್ಯಾವ್ ದ ಫಿಕ್ಸ್ಡ್ ಶೇಪ್. ವಾಲ್ಯೂಮ್ ಆಲ್ಸೋ ಫಿಕ್ಸ್ಡ್. ಏನು, ದೇ ಆಕ್ಯುಪೈಸ್ ದ ಸ್ಪೇಸಸ್, ಫಿಕ್ಸ್ಡ್ ಸ್ಪೇಸ್. ಅಂಡ್ ವಾಲ್ಯೂಮ್ ಅಂದ್ರೆ ಏನು, ಅದ್ರ ಫುಲ್ ಬಾಡಿ ಇರ್ತದಲ್ಲ, ಅದು ಬಾಡಿ ಫಿಕ್ಸ್ಡ್ ವಾಲ್ಯೂಮ್ ನಲ್ಲಿ ಇರ್ತದೆ ಅಂತ ನಾವು ಹೇಳ್ಬೋದು. ಕಂಪ್ರೆಸಿಬಿಲಿಟಿ ಆಲ್ಮೋಸ್ಟ್ ನನ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನನ್, ಕಂಪ್ರೆಸ್ಸೇ ಆಗಲ್ಲ. ಕಂಪ್ರೆಸ್ಸೇ ಆಗಕ್ಕೆ ಆಗಲ್ಲ. ಅವು ಕಂಪ್ರೆಸ್ಸೇ ಆಗಲ್ಲ. ಆಲ್ಮೋಸ್ಟ್
ಫಾರ್ ಒಂದೊಂದು ಆಗುತ್ತೆ. ಅದು ಸ್ಪಾಂಜ್ ಇರ್ತದಲ್ಲ, ಸ್ಪಾಂಜು ಕಂಪ್ರೆಸ್ ಆಗುತ್ತೆ. ಯಾಕಂದ್ರೆ ಈಗ ಸ್ಪಾಂಜ್ ತಗೊಳ್ಳಿ, ಸ್ಪಾಂಜ್ದು ಒಂದು ಸ್ಮಾಲ್ ಲೇಯರ್ ಅನ್ನ ತಗೊಳ್ಳೋಣ. ಇದು ಸ್ಪಾಂಜ್ದು ಒಂದು ಸ್ಮಾಲೆಸ್ಟ್ ಲೇಯರ್ ಅನ್ಕೊಳ್ಳೋಣ. ಈ ಸ್ಪಾಂಜ್ದು ಸ್ಮಾಲೆಸ್ಟ್ ಲೇಯರ್ ನಲ್ಲಿ ಏನಿರ್ತಾವ ಅಂದ್ರೆ ಟೀನಿ 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 ಈ ರೀತಿ ಏನಿರ್ತಾವ ಅಂದ್ರೆ ಹೋಲ್ಸ್ ಇರ್ತವೆ. ಈ ಹೋಲ್ಸ್ನ ಮುಖಾಂತರ ಏನಾಗ್ತದೆ ಅಂದ್ರೆ ಏನೋ ಗ್ಯಾಸ್ ಇದ್ದದ್ದು ಏನ್ ಮಾಡಿರುತ್ತೆ ಅಂದ್ರೆ ಸ್ಪೇಸ್ ನ ಆಕ್ಯುಪೈ ಮಾಡಿರ್ತದೆ. ಇದನ್ನ ಕಂಪ್ರೆಸ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಗ್ಯಾಸ್ ಹೊರಗಡೆ ಹೋಗುತ್ತೆ ಅಂಡ್ ಅಗೇನ್ ಏನ್ ಮಾಡ್ತದೆ, ಬಿಟ್ಟಾಗ ಗ್ಯಾಸ್ ಮತ್ತೆ ಸ್ಪೇಸ್ ಅನ್ನ ಆಕ್ಯುಪೈ ಮಾಡುತ್ತೆ. ಅದರಿಂದ ಏನಂದ್ರೆ ಕಂಪ್ರೆಸಿಬಿಲಿಟಿಯನ್ನ ಏನು ಹೊಂದಿರುತ್ತೆ. ದೆನ್ ಅಗೇನ್ ಸಾಲಿಡ್ಸ್ ಏನ್ ಮಾಡ್ತಾವ ಅಂದ್ರೆ ನೀವು ಎಷ್ಟೇ ಕಂಪ್ರೆಸ್ ಮಾಡಿದ್ರು ಸೇಮ್ ಅದ್ರ ಸ್ಪೇಸ್ ಅನ್ನ ಏನು ತಗೊಳ್ತೇವೆ. ಫಾರ್ ದ ಎಕ್ಸಾಂಪಲ್ ಇನ್ನೊಂದು ಏನಂದ್ರೆ ನೀವು ರಬ್ಬರ್ ಬ್ಯಾಂಡ್ ಅಂತ ತಗೋಬಹುದು. ರಬ್ಬರ್ ಬ್ಯಾಂಡ್ ಅನ್ನ ನೀವು ಕಂಪ್ರೆಸ್ ಮಾಡಿದಾಗ ಎಳೆದಾಗ ಎಷ್ಟು ಬೇಕಷ್ಟು ಹಿಗ್ಗುತ್ತೆ ಅಂತ ನೀವು ಹೇಳ್ಬೋದು. ಫಾರ್ ನೀವು ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕಿರ್ತಾರ, ಸೊ ಅದೇನಾಗುತ್ತೆ ಅಂದ್ರೆ ಅದು ಹಿಗ್ಗುತ್ತೆ. ಅಗೇನ್ ನೀವು ಅದನ್ನ ಬಿಟ್ಟಾಗ ಸೇಮ್ ಅದ್ರದ್ದು ಏನಿರ್ತದಲ್ಲ ಫಸ್ಟ್ ಯಾವ ಶೇಪ್ ನಲ್ಲಿ ಇರ್ತದಲ್ಲ ಅದೇ ಶೇಪ್ ಅನ್ನ ಪಟ್ಕೊಳ್ಳುತ್ತೆ. ಸೊ ಕಂಪ್ರೆಸಿಬಿಲಿಟಿ ಇಸ್ ಆಲ್ಮೋಸ್ಟ್ ನನ್ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ವೆರಿ ಹಾರ್ಡ್ ಟು ಕಂಪ್ರೆಸ್ ಅಂತ ನಾವು ಹೇಳ್ಬೋದು. ನಾವು ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಂದ್ರೆ ಪಾರ್ಟಿಕಲ್ ಅರೇಂಜ್ಮೆಂಟ್. ಪಾರ್ಟಿಕಲ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ವೆರಿ 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 ಟೈಟ್ಲಿ ಪ್ಯಾಕ್ ಇರ್ತವೆ. ನಾವು ಆವಾಗಲೇ ಡಯಾಗ್ರಾಮ್ ನಲ್ಲಿ ನೋಡ್ಕೊಂಡ್ವಿ. ಆ ಡಯಾಗ್ರಾಮ್ ಇನ್ನೊಂದ್ಸರಿ ತೋರಿಸ್ತೀನಿ. ಆ ಡಯಾಗ್ರಾಮ್ ನಲ್ಲಿ ನೋಡ್ಕೊಳ್ಳಿ. ಇದರಲ್ಲೇ ನಾನೇ ಇಲ್ಲೇ ಒಂದು ಮಾಡೆಲ್ ಡಯಾಗ್ರಾಮ್ ತೆಗಿತೀನಿ ರೀ, 1 minute. ಈ ಡಯಾಗ್ರಾಮ್ ನೋಡ್ಕೊಳ್ಳಿ. ದಿಸ್ ಮಚ್ ನೋಡ್ಕೊಳ್ಳಿ. ಈ ತರ ನೋಡಿ ಪಾರ್ಟಿಕಲ್ಸ್ ಅಪ್ಪ, ಈ ತರ ಸ್ಟ್ರಾಂಗ್ಲಿ ಪಾರ್ಟಿಕಲ್ಸ್ ಏನಾಗಿರ್ತಾವ ಅಂದ್ರೆ ಅರೇಂಜ್ಮೆಂಟ್ ಆಗಿರ್ತವೆ. ಈ ತರ ಸ್ಟ್ರಾಂಗ್ಲಿ ಒಂದಕ್ಕೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಫುಲ್ ಸ್ಟ್ರಾಂಗ್ಲಿ ಅರೇಂಜ್ಮೆಂಟ್ ಆಗಿರ್ತವೆ. ಈ ತರ ಸ್ಟ್ರಾಂಗ್ಲಿ ಅರೇಂಜ್ಮೆಂಟ್ ಆಗಿರ್ತವೆ ಅಂತ ನಾವು ಹೇಳ್ಬೋದು. ದೆನ್ ಅಗೇನ್ ಏನಂದ್ರೆ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇಸ್ ವೆರಿ ಲಿಟಲ್. ನಾವು ಆವಾಗಲೇ ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ವೆರಿ 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 ಸ್ಮಾಲ್ ಅಂತ ಹೇಳ್ಬೋದು. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ನಾವು ಆವಾಗಲೇ ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಂಡ್ ಸಾಲಿಡ್ಸ್ ಮೇ ಬ್ರೇಕ್ ಅಂಡರ್ ದ ಫೋರ್ಸ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ದೇರ್ ಶೇಪ್. ಏನಂದ್ರೆ ಸಾಲಿಡ್ಸ್ ಏನ ಮಾಡ್ಬೋದು, ಅದನ್ನ ಬ್ರೇಕ್ ಮಾಡ್ಬೋದು. ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕ್ಬಿಟ್ಟು ಸ್ವಲ್ಪ ಕಂಪ್ರೆಸ್ ಮಾಡ್ಬೋದು. ಅದು ಬಿಟ್ರೆ ಅದನ್ನ ಅದ್ರ ಶೇಪ್ ಅನ್ನ ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ. ದಿಸ್ ಈಸ್ ವೆರಿ 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 ಡಿಫಿಕಲ್ಟ್ ಟು ಚೇಂಜ್ ದೇರ್ ಶೇಪ್. ಸಾಧ್ಯನೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಡಿಫಿಕಲ್ಟ್, ವೆರಿ 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 ಡಿಫಿಕಲ್ಟ್ ಅಂತ ನಾವು ಹೇಳ್ಬೋದು. ಸಾಲಿಡ್ಸ್ಗೆ ಎಕ್ಸಾಂಪಲ್ಸ್ ಯಾವಂದ್ರೆ ಫಸ್ಟ್ ಒನ್ ಇಸ್ ಐಸ್, ಸೆಕೆಂಡ್ ಒನ್ ಇಸ್ ಐರನ್ ಅಂದ್ರೆ ಕಬ್ಬಿಣ, ಥರ್ಡ್ ಒನ್ ಇಸ್ ವುಡ್ ಅಂದ್ರೆ ಕಟ್ಟಿಗೆ, ಅಂಡ್ ಫೋರ್ತ್ ಒನ್ ಇಸ್ ಬ್ರಿಕ್ಸ್ ಅಂದ್ರೆ ಏನಂದ್ರೆ ಇಟ್ಟಿಗೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ ಆಫ್ ಮ್ಯಾಟರ್ ಯಾವ್ದಂದ್ರೆ ಲಿಕ್ವಿಡ್ ಸ್ಟೇಟ್. ಇಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್, ಫಾರ್ ದ ಫರ್ದರ್ ಸ್ಟಡಿ, ಫಾರ್ ದ 9th ಕ್ಲಾಸ್. ಟೋಟಲ್ ಆಗಿ ನೀವು ಕಲಿಯೋದೆ ಕೆಮಿಸ್ಟ್ರಿನ ಕಲಿಯೋದೆ ಯಾವ್ದ್ರಲ್ಲಿ ಅಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಸ್ಟೇಟ್. ಇದು ಬಿಟ್ಟರೆ ಬೇರೆ ಏನು ಬರಲ್ಲ. ಸೊ ಇಟ್ ಈಸ್ ಅ ಬೇಸಿಕ್. ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ನೋಡೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವಿ ವಿಲ್ ಗೋ ಫಾರ್ ದ ಫಸ್ಟ್ ಕ್ಯಾರೆಕ್ಟರ್ಸ್ ಯಾವ್ದಂದ್ರೆ ಶೇಪು ಯಾವ ರೀತಿ ಇರುತ್ತೆ ಅಂದ್ರೆ ಫಿಕ್ಸ್ಡ್ ಇರಲ್ಲ, ನಾಟ್ ಫಿಕ್ಸ್ಡ್ ಶೇಪ್. ಅದು ಯಾವ್ದು ಬೇಕಾದ್ರೂ ಶೇಪ್ ಅನ್ನ ತಗೋಬಹುದು. ಫಾರ್ ದ ಎಕ್ಸಾಂಪಲ್, ನೀವು ನೀರನ್ನ ಒಂದು ಕಂಟೈನರ್ ಹಾಕಿದ್ರೆ ಆ ಕಂಟೈನರ್ನ ಶೇಪ್ನ ತಗೋತೆ. ಸೇಮ್ ದ ವೇ ಲಿಕ್ವಿಡ್ಸ್ ಎಲ್ಲಾನು ಟೇಕ್ಸ್ ದ ಶೇಪ್ ಆಫ್ ಕಂಟೈನರ್ನ ತಗೋತವೆ ಅಂತ ನಾವು ಹೇಳ್ಬೋದು. ಬಟ್ ದ ವಾಲ್ಯೂಮ್ ಇಸ್ ಫಿಕ್ಸ್ಡ್. ಅವುಗಳು ಫಿಕ್ಸ್ಡ್ ವಾಲ್ಯೂಮ್ ಅನ್ನ ಹೊಂದಿರ್ತವೆ. ಕಂಪ್ರೆಸಿಬಿಲಿಟಿ ಇಸ್ ವೆರಿ ಲಿಟಲ್. ಸಾಲಿಡ್ಗಿಂತಾನು ಜಾಸ್ತಿ ಕಂಪ್ರೆಸ್ ಆಗುತ್ತವೆ, ಬಟ್ ವೆರಿ ಲಿಟಲ್ ಅಂತ ನಾವು ಹೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪಾರ್ಟಿಕಲ್ ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದ್ರೆ ಲೂಸ್ಲಿ ಪ್ಯಾಕ್ಡ್ ಕಂಪೇರ್ಡ್ ಟು ಸಾಲಿಡ್ಗಿಂತಾನು ಲೂಸ್ ಆಗಿ ಏನು ಪಾರ್ಟಿಕಲ್ಸ್ ಅರೇಂಜ್ ಆಗಿರ್ತವೆ. ನಾವು ಅವಾಗ್ಲೂ ಅದನ್ನ ಸ್ಟಡಿ ಮಾಡಿದ್ವಿ. ಸೊ ಇವಾಗ್ಲೂ ಕೂಡ ಸ್ಟಡಿ ಮಾಡಬಹುದು. ಇದ್ರದ್ದು ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ ಅಂತ ಇನ್ನೊಂದ್ಸರಿ ಇಲ್ಲಿ ಸ್ಮಾಲ್ ಡಯಾಗ್ರಾಮ್ ತೆಗೆದು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಲೈಕ್ ದಿಸ್ ನೋಡ್ಕೊಳ್ಳಿ. ಲೈಕ್ ದಿಸ್ ವಾಟರ್ ಪಾರ್ಟಿಕಲ್ಸ್ ಇರ್ತವೆ. ಅಷ್ಟೊಂದು ಸಾಲಿಡ್ಸ್ ತರ ಇಲ್ಲಿ ನೋಡ್ಕೊಳ್ಳಿ. ಈ ತರ ಸಾಲಿಡ್ಸ್ ತರ ಸ್ಟ್ರಾಂಗ್ ಆಗಿ ಪ್ಯಾಕ್ ಆಗಿರಲ್ಲ. ದಿಸ್ ಈಸ್ ಸಾಲಿಡ್ ಅಂಡ್
1 minute, 1 minute, 1 minute, 1 minute, 1 minute. What happened? 1 minute. This is liquid. So ಏನಂದ್ರೆ ಪಾರ್ಟಿಕಲ್ಸ್ ವೆರಿ ಲೂಸ್ಲಿ ಪ್ಯಾಕ್ ಆಗಿರ್ತವೆ, ವೆರಿ ಲೂಸ್ ಎಲ್ಲ ಲೂಸ್ಲಿ ಪ್ಯಾಕ್ ಆಗಿರ್ತವೆ ಕಂಪೇರ್ ಟು ಸಾಲಿಡ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಯಾವ್ದಂದ್ರೆ ಮೂಮೆಂಟ್ ಆಫ್ ಅ ಪಾರ್ಟಿಕಲ್. ಮೂಮೆಂಟ್ ಆಫ್ ಅ ಪಾರ್ಟಿಕಲ್ ಈಸ್ ಮೋರ್ ದೆನ್ ಸಾಲಿಡ್ಸ್. ಏನಂದ್ರೆ ಸ್ವಲ್ಪ ಹೆಚ್ಚಾಗಿರುತ್ತದೆ. ಮೂಮೆಂಟ್ ಆಫ್ ಅ ಪಾರ್ಟಿಕಲ್ಸ್ ಈಸ್ ಹೈ ಮೋರ್ ದೆನ್ ಸಾಲಿಡ್ಸ್. ಏನಂದ್ರೆ ಹೈ ಅಂತ ಹೇಳ್ಬೋದು, ಸ್ವಲ್ಪ ಹೆಚ್ಚಿಗೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮಾಡರೇಟ್, ಅಂದ್ರೆ ಮೀಡಿಯಂ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ದ ಲಿಕ್ವಿಡ್ ಇಸ್ ಹೈಯರ್ ದ್ಯಾನ್ ದ ಸಾಲಿಡ್ಸ್ ಬಿಕಾಸ್ ದೇ ಮೂವ್ ಫ್ರೀಲಿ ಆ್ಯಂಡ್ ಗ್ರೇಟರ್ ಸ್ಪೇಸ್ ಬಿಟ್ವೀನ್ ದೆಮ್. ಏನಂದ್ರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಲಿಕ್ವಿಡ್ಸ್. ಡಿಫ್ಯೂಷನ್ ಅಂದ್ರೆ ಏನು? ಇವಾಗ ಡಿಫ್ಯೂಷನ್ ಅಂದ್ರೆ ಏನಂದ್ರೆ ಕರಗುವಂತ ಶಕ್ತಿ, ಕರಗಿಸಿಕೊಳ್ಳುವಂತ ಶಕ್ತಿ ಯಾವುದರಲ್ಲಿ ಜಾಸ್ತಿ ಇರತ್ತಂದ್ರೆ ಲಿಕ್ವಿಡ್ಸ್ ನಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ, ಯಾಕೆ ಇದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಇವುಗಳು ಮೋರ್ ಫ್ರೀಲಿ ಏನ್ ಮಾಡ್ತಾವಂದ್ರೆ ಮೂವ್ಮೆಂಟ್ ಮಾಡ್ತವೆ. ದೆನ್ ಅಗೇನ್ ಗ್ರೇಟೆಸ್ಟ್ ಸ್ಪೇಸ್ ಅನ್ನ ಅದರ ಮಧ್ಯೆ ಹೊಂದಿರ್ತವೆ, ತುಂಬಾ ಹೈಯರ್ ಸ್ಪೇಸ್ ಅನ್ನ ಅವುಗಳ ಮಧ್ಯೆ ಹೊಂದಿರ್ತವೆ. ಸೊ ಏನ್ ಮಾಡ್ತಾವಂದ್ರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಅ ಲಿಕ್ವಿಡ್ ಇಸ್ ಹೈಯರ್ ದನ್ ದ ಸಾಲಿಡ್ಸ್ ಅಂತ ನಾವು ಹೇಳಬಹುದು. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ವಾಟರ್, ಮಿಲ್ಕ್, ಆಯಿಲ್ ಅಂಡ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೆ ಸೇಮ್ ದಾರು ಅಂತಾನೆ ನಾವು ಹೇಳ್ಬೋದು. ಅಂಡ್ ನೆಕ್ಸ್ಟ್ ವೇ ಗ್ಯಾಸಿಯಸ್ ಸ್ಟೇಟ್. ಥರ್ಡ್ ಒನ್ ಈಸ್ ಗ್ಯಾಸಿಯಸ್ ಸ್ಟೇಟ್. ಗ್ಯಾಸಿಯಸ್ ಸ್ಟೇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂಡ್ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ವಲ್ಪ ಈಜಿ ಇವೆ, ಸೊ ನೋಡ್ಕೊಂಡು ಹೋಗಿ. ಶೇಪ್ ಇಸ್ ನಾಟ್ ಫಿಕ್ಸ್ಡ್. ಇದು ಫಿಕ್ಸ್ಡ್ ಶೇಪ್ ಅನ್ನ ಹೊಂದಿರಲ್ಲ. ಗ್ಯಾಸ್ ಯಾವಾಗಲೂ ಫಿಕ್ಸ್ಡ್ ಶೇಪ್ ನಿಮ್ ಕಣ್ಣಿಗೆ ಕಾಣಲ್ಲ, ಅದೇನು ಫಿಕ್ಸ್ಡ್ ಶೇಪ್ ಅನ್ನ ಹೊಂದಿರುತ್ತೆ. ಅಂಡ್ ಇದು ಕೂಡ ಏನು ವಾಲ್ಯೂಮ್, ನಾಟ್ ಫಿಕ್ಸ್ಡ್ ವಾಲ್ಯೂಮ್. ಇದು ಕೂಡ ಏನಂದ್ರೆ ಕಂಟೈನರ್ನ ಶೇಪ್ ಅನ್ನ ಹೊಂದ್ಕೊಳುತ್ತೆ. ಫಿಲ್ಸ್ ಎಂಟೈರ್ ಕಂಟೈನರ್. ಏನಂದ್ರೆ ಕಂಟೈನರ್ ಫುಲ್ ಕಂಟೈನರ್ ತುಂಬಿದಾಗ ಆ ಕಂಟೈನರ್ನ ಶೇಪ್ ಅನ್ನ ತಗೊಳುತ್ತೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ಕಂಪ್ರೆಸಿಬಿಲಿಟಿ ಇಸ್ ವೆರಿ 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 ಹೈ. ಕಂಪ್ರೆಸಿಬಿಲಿಟಿ ಅಂತಾರಂದ್ರೆ ವೆರಿ 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 ಹೈ. ಯಾಕೆ ಕಂಪ್ರೆಸಿಬಿಲಿಟಿ ವೆರಿ ವೆರಿ ಹೈ ಇರುತ್ತೆ ಅಂದ್ರೆ ಡಯಾಗ್ರಾಮ್ ಮುಖಾಂತರ ಹೇಳೋದಕ್ಕಿಂತ ಹೇಳಿದ್ರೇನೆ ಚೆನ್ನಾಗಿರುತ್ತದು. ನೋಡಿ, ಈ ರೀತಿ ಹೈ ಲೆವೆಲ್ ಆಫ್ ಸ್ಪೇಸ್ ಬಿಟ್ವೀನ್ ದೆಮ್ ಅನ್ನು ಹೊಂದ್ಕೊಂಡು ಮತ್ತೆ ಕಂಪ್ರೆಸಿಬಿಲಿಟಿಯನ್ನು ಹೊಂದಿಲ್ಲ ಅಂದ್ರೆ ಯಾರು ಹೇಳ್ತೀರಾ? ಕಂಪ್ರೆಸಿಬಿಲಿಟಿ ಇಸ್ ವೆರಿ 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 ಹೈ ಕಂಪೇರ್ ಟು ಲಿಕ್ವಿಡ್ ಅಂಡ್ ಸಾಲಿಡ್. ವೆರಿ 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 ಹೈ. ಇದಕ್ಕೋಸ್ಕರನೇ ಏನ್ ಮಾಡ್ತಾರಂದ್ರೆ ನೋಡಿ, ಎಲ್ ಪಿ ಜಿ ಇಸ್ ಆಲ್ಸೋ ಗ್ಯಾಸ್. ಅದನ್ನ ಏನ್ ಮಾಡ್ತಾರಂದ್ರೆ ಲಿಕ್ವಿಫೈ ಮಾಡ್ಬಿಟ್ಟು ಒಂದು ಕಂಟೈನರ್ ನಲ್ಲಿ ತುಂಬಿ ಇಡ್ತಾರೆ. ಅಂಡ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಕೂಡ ಕಂಪ್ರೆಸ್ ಮಾಡಿ ಇಡ್ತಾರೆ. ಕಂಪ್ರೆಸ್ಡ್ ಇನ್ ದ ಸ್ಮಾಲ್ ಸಿಲಿಂಡರ್ಸ್. ಅವುಗಳನ್ನ ವೆರಿ ವೆರಿ ಸ್ಮಾಲ್ ಸಿಲಿಂಡರ್ಸ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಅನ್ನ ಏನು ಕಂಪ್ರೆಸ್ ಮಾಡ್ಬಿಟ್ಟು ಸ್ಟೋರೇಜ್ ಮಾಡ್ಬಿಟ್ಟು ಇಡ್ತಾರೆ. ಸೊ ಬಿಕಾಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪ್ರೆಸಿಬಿಲಿಟಿ ಆಫ್ ಅ ಗ್ಯಾಸ್ ಅಂತ ನಾವು ಹೇಳ್ಬೋದು. ಅಂಡ್ ದ ಗ್ಯಾಸ್ ಅನ್ನ ವೆರಿ ವೆರಿ ಈಸಿಯಾಗಿ ಕಂಪ್ರೆಸ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ. ಅಂಡ್ ದ ಫೋರ್ತ್ ಪಾರ್ಟ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಪಾರ್ಟಿಕಲ್ಸ್ ಆಫ್ ಅರೇಂಜ್ಮೆಂಟ್. ಇದನ್ನ ನಾವು ಅವಾಗಲೇ ಸ್ಟಡಿ ಮಾಡಿದೀವಿ, ವೆರಿ ರೂಲ್ಸ್ಲಿ ಪ್ಯಾಕ್ಡ್ ಅಂತ. ದೆನ್ ಅಗೇನ್ ಮೂವ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್ ಇನ್ ದ ಗ್ಯಾಸಸ್ ಇಸ್ ವೆರಿ ಫಾಸ್ಟ್ ಇನ್ ಆಲ್ ಡೈರೆಕ್ಷನ್. ಯಾವ ಬೇಕಾದ ಡೈರೆಕ್ಷನ್ ಅಲ್ಲಿ, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಯಾವ ಬೇಕಾದರೂ ಒಂದು ದಿಕ್ಕಿನಲ್ಲಿ, ಅದು ಯಾವ ಬೇಕಾದರೂ ಸ್ಪೀಡ್ ನಲ್ಲಿ ಹೋಗುತ್ತೆ. ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇಸ್ ವೆರಿ 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 ಫಾಸ್ಟ್ ಇನ್ ಗ್ಯಾಸಸ್ ಅಂತ ನಾವು ಹೇಳಬಹುದು. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ವೀಕ್. ಇದನ್ನು ಕೂಡ ನಾವು ಅವಾಗಲೇ ಸ್ಟಡಿ ಮಾಡಿದ್ವಿ, ವೆರಿ ವೆರಿ ವೀಕ್ ಅಂತ. ದೆನ್ ಅಗೇನ್ ಡಿಫ್ಯೂಷನ್ ಇಸ್ ವೆರಿ ಫಾಸ್ಟ್ ಅಂಡ್ ಹೈ ಕಂಪೇರ್ ಟು ದ ಸಾಲಿಡ್ ಅಂಡ್ ಲಿಕ್ವಿಡ್ ಮತ್ತೆ ಸಾಲಿಡ್ ಗಿಂತ ವೆರಿ ಹೈ. ಇದಕ್ಕೆ ಯಾಕೆಂದ್ರೆ ಬಿಕಾಸ್ ಆಫ್ large amount of space between them. Space between particles and also large amount of highest speed of their speed is ಏನಂದ್ರೆ
ಮೂಮೆಂಟ್ ಈಸ್ ಹೈ. ಮೂಮೆಂಟ್ ಈಸ್ ಹೈ ಅಂತ ನಾವು ಹೇಳ್ಬೋದು. ದ ಪಾರ್ಟಿಕಲ್ಸ್ ಮೂಮೆಂಟ್ ಏನಿರ್ತದಲ್ಲ ಹೈ ಅಂತ ನಾವು ವೆರಿ 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 ಹೈ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇದ್ರದ್ದು ಎಕ್ಸಾಂಪಲ್ನ ನೋಡ್ಕೊಂಡು ಹೋಗ್ಬೇಕಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆ್ಯಂಡ್ ನ್ಯಾಚುರಲ್ ಏರ್ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವುದಂದ್ರೆ ದ ನೆಕ್ಸ್ಟ್ ಟಾಪಿಕ್ ಈಸ್ ಇಂಟರ್ ಕನ್ವರ್ಜೇಷನ್ ಆಫ್ ಅ ಸ್ಟೇಟ್ಸ್ ಆಫ್ ಅ ಮ್ಯಾಟರ್. ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟ್ಗೆ ಇಂಟರ್ ಕನ್ವರ್ಟ್ ಆಗತ್ತಾ ಮ್ಯಾಟರ್. ಒಂದು ಮ್ಯಾಟರ್ ಇದ್ದದ್ದು ಇಂಟರ್ ಕನ್ವರ್ಟ್ ಆಗತ್ತಾ ಏನು ಹಿಂಗಂದ್ರೆ ಏನಂತ ನಾನು ಈಜಿಯಾಗಿ ಹೇಳ್ತೀನಿ ನೋಡಿ. ಇವಾಗ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗತ್ತಾ, ಅಂಡ್ ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗತ್ತಾ, ಆರ್ ಸೇಮ್ ದ ವೇ ಗ್ಯಾಸ್ ಇದ್ದದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗತ್ತಾ, ಆರ್ ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗಿ ಕನ್ವರ್ಟ್ ಆಗತ್ತಾ, ಆರ್ ಗ್ಯಾಸ್ ಇದ್ದದ್ದು ಸಾಲಿಡ್ ಇದ್ದದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗತ್ತಾ, ಅಂಡ್ ಗ್ಯಾಸ್ ಇದ್ದದ್ದು ಅಗೇನ್ ಸಾಲಿಡ್ ಆಗಿ ಕನ್ವರ್ಟ್ ಆಗತ್ತಾ. ಈ ರೀತಿ ಇಂಟರ್ ಕನ್ವರ್ಜೇಷನ್ ಆಫ್ ಸ್ಟೇಟ್ ಆಫ್ ಅ ಮ್ಯಾಟರ್ ಆಗತ್ತಾ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕಂದ್ರೆ ಇದಕ್ಕೆ ಫಾರ್ ದ ಎಕ್ಸಾಂಪಲ್ ಅಂದ್ರೆ ನೀವು ನೋಡ್ಕೊಬೇಕಂದ್ರೆ ವಾಟರ್ ಕ್ಯಾನ್ ಬಿ ಎಕ್ಸಿಸ್ಟ್ ಇನ್ ದ 3 states. ವಾಟರ್ ಇದ್ದದ್ದು 3 ಸ್ಟೇಟ್ ನಲ್ಲಿ ಇರುತ್ತೆ. ಎಕ್ಸಾಂಪಲ್ ಸಾಲಿಡ್ ಸ್ಟೇಟ್ ನಲ್ಲಿ ಐಸ್ ನ ರೂಪದಲ್ಲಿ ಇರುತ್ತೆ, ಲಿಕ್ವಿಡ್ ನಲ್ಲಿ ಏನಂದ್ರೆ ಸಿಮಿಲರ್ ವಾಟರ್ ನಲ್ಲಿ ಇರ್ತದೆ, ಗ್ಯಾಸಸ್ ನಲ್ಲಿ ವಾಟರ್ ವೇಪರ್ ನ ಸ್ಟೇಟ್ ನಲ್ಲಿ ಇರ್ತದೆ. ಅಂಡ್ ದೆನ್ ಅಗೇನ್ ಈ 3 ಅಬ್ಸರ್ವೇಷನ್ ನಾವು ಏನ್ ಕಲಿಬಹುದಂದ್ರೆ ಇಂಟರ್ ಕನ್ವರ್ಜೇಷನ್ ಆಫ್ ಅ ಸ್ಟೇಟ್ ಆಫ್ ಅ ಮ್ಯಾಟರ್ ಈಸ್ ಪಾಸಿಬಲ್ ಅಂತ ನಾವು ಕಲ್ಕೋಬಹುದು. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಇದಕ್ಕೆ ಯಾವ್ಯಾವ್ದು ಎಫೆಕ್ಟ್ ಆಗುತ್ತೆ ಏನು ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗೋಣ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಎಫೆಕ್ಟ್ ಆಫ್ ಅ ಚೇಂಜ್ ಆಫ್ ಅ ಟೆಂಪರೇಚರ್ ಆನ್ ದ ಚೇಂಜ್ ಆಫ್ ದ ಸ್ಟೇಟ್ ಆಫ್ ದ ಮ್ಯಾಟರ್. ಏನಂದ್ರೆ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಆಗ್ಬೇಕಂದ್ರೆ ಟೆಂಪರೇಚರ್ ನ ಎಫೆಕ್ಟ್ ಇದ್ದೇ ಇದೆ. ಚೇಂಜಿಂಗ್ ದ ಟೆಂಪರೇಚರ್ ಮಾಡೋದ್ರ ಮುಖಾಂತರ ಸ್ಟೇಟ್ ಆಫ್ ಮ್ಯಾಟರ್ ನ ಚೇಂಜ್ ಮಾಡಬಹುದು ಅನ್ನೋದನ್ನ ಇವಾಗ ನಾವು ಸ್ಟಡಿ ಮಾಡೋಣ. ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ಸ್ಟೇಟ್ ಆಫ್ ದ ಮ್ಯಾಟರ್ ಕ್ಯಾನ್ ಚೇಂಜ್. ಏನಂದ್ರೆ ಅದು ಚೇಂಜ್ ಆಗುತ್ತೆ. ನಾವು ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಆರ್ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಸ್ಟೇಟ್ ಆಫ್ ಮ್ಯಾಟರ್ ಅನ್ನ ನಾವು ಚೇಂಜ್ ಮಾಡಬಹುದು. ದಿಸ್ ಈಸ್ ಬಿಕಾಸ್ ದ ಟೆಂಪರೇಚರ್ ಅಫೆಕ್ಟ್ಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್. ನಾವು ಆಗ್ಲೇ ಸ್ಟಡಿ ಮಾಡಿದ್ದೇವಲ್ಲ, ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಪಾರ್ಟಿಕಲ್ಸ್ನ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಅವುಗಳು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೇಟ್ ಆಫ್ ಮ್ಯಾಟರ್ ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಸ್ಟ್ ಒನ್ ಈಸ್ ಹೀಟಿಂಗ್ ಕೊಡೋದ್ರ ಮುಖಾಂತರ, ಹೀಟ್ ಮಾಡೋದ್ರ ಮುಖಾಂತರ, ಆರ್ ಟೆಂಪರೇಚರ್ ಅನ್ನ ಇನ್ಕ್ರೀಸಿಂಗ್, ಆರ್ ಇದನ್ನ ಏನಂತ ಹೇಳ್ಬೋದು ಅಂದ್ರೆ one minute. ಇನ್ಕ್ರೀಸಿಂಗ್ ಟೆಂಪರೇಚರ್ ಅಂತ ನಾವು ಹೇಳ್ಬೋದು. ಇನ್ಕ್ರೀಸಿಂಗ್ ಟೆಂಪರೇಚರ್ ಅಂತ ನಾವು ಹೇಳ್ಬೋದು. ನಾವು heating a substances or increasing a temperature. A substance increasing the kinetic energy of its particles. ಏನಂದ್ರೆ kinetic energy increase ಆಗುತ್ತೆ. They move faster and can overcome the force of attraction. ಏನಾಗ್ತದೆ ಅಂದ್ರೆ ಅವುಗಳು ಸ್ಪೀಡ್ ಆಗಿ ಮೂವ್ಮೆಂಟ್ ಆಗ ಸ್ಟಾರ್ಟ್ ಆಗುತ್ತೆ. ಅಂಡ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಗಿಂತನೂ ಸ್ಪೀಡ್ ಆಗಿ ಅಟ್ರಾಕ್ಷನ್ ಆಗುತ್ತೆ. ಮತ್ತೆ ಅದ್ರ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಲ್ಲ ಸ್ಮಾಲೆಸ್ಟ್ ಆಗಿ ಬ್ರೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಲೀಡಿಂಗ್ ಟು ಚೇಂಜ್ ಸ್ಟೇಟ್. ಈ ಬ್ರೇಕ್ ಆಗೋದ್ರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದದ್ದು ಏನಂದ್ರೆ ಒಂದು ಸ್ಟೇಟ್ ನಿಂದ ಇನ್ನೊಂದು ಸ್ಟೇಟ್ಗೆ ಅದು ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆ ನೆಕ್ಸ್ಟ್ ಅದು ಯಾವುದರಿಂದ ಯಾವುದಕ್ಕೆ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಸಾಲಿಡ್ ಟು ಲಿಕ್ವಿಡ್ ಅಂದ್ರೆ ಇದ್ರ ಪ್ರೊಸೆಸ್ ನೇಮ್ ಏನಂದ್ರೆ ಮೆಲ್ಟಿಂಗ್ ಅಂತ ನಾವು ಹೇಳ್ಬೋದು. ಮೆಲ್ಟಿಂಗ್ ಆರ್ ಫ್ಯೂಷನ್. ಪ್ರೊಸೆಸ್ ನೇಮ್ ಏನಂದ್ರೆ ಮೆಲ್ಟಿಂಗ್ ಆರ್ ಫ್ಯೂಷನ್ ಅಂತ ಹೇಳ್ಬೋದು. ಹೀಟ್ ಎನರ್ಜಿ ಮೇಕ್ಸ್ ದ ಸಾಲಿಡ್ ಪಾರ್ಟಿಕಲ್ಸ್ ವೈಬ್ರೇಟ್ ಫಾಸ್ಟರ್ ಅಂಟಿಲ್ ದೇ ಬ್ರೇಕ್ ಫ್ರೀ ಫ್ರಮ್
ದೇರ್ ಫಿಕ್ಸ್ಡ್ ಪೊಸಿಷನ್. ಏನಂದ್ರೆ ಇಲ್ಲಿ ಏನಂದ್ರೆ ನಾವು ಸಾಲಿಡ್ಗೆ ಏನು ಇವಾಗ ನೋಡ್ಕೊಳ್ಳಿ, ಇವಾಗ ಇದು ಸಾಲಿಡ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಅನ್ಕೊಳ್ಳಿ. ದೀಸ್ ಆರ್ ಸಾಲಿಡ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ಸ್ ನಾವು ಏನ್ ಮಾಡಿದ್ದೀವಿ, ಕೆಳಗಡೆಯಿಂದ ಹೀಟನ್ನು ಅಪ್ಲೈ ಮಾಡ್ಕೊಂಡಿವಿ ಅನ್ಕೊಳ್ಳಿ. ಇವಾಗ ಹೀಟನ್ನು ಕೊಟ್ಟಾಗ ಅವು ಏನು ಮಾಡ್ತಾವೆ ಅಂದರೆ ಇದ್ರ ಮಧ್ಯೆ ಇರ್ತದಲ್ಲ ಈ ಫೋರ್ಸ್ ಆಫ್ ಅಟ್ರಾಕ್ಷನ್, 1 ಮಿನಿಟ್, ಇದ್ರ ಮಧ್ಯೆ ಇದೆಯಲ್ಲ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗಿಬಿಟ್ಟು ಇವುಗಳು ಫ್ರೀಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹೊರಗೆ ಬಂದ್ಬಿಟ್ಟು ಫ್ರೀಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಕ್ಸ್ ಪೊಸಿಷನ್ ಬಿಟ್ಬಿಟ್ಟು ಮೂವ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅದೇನು ಮಾಡ್ತದೆ ಅಂದರೆ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಮೆಲ್ಟ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಲಿಕ್ವಿಡ್ ಫಾರ್ಮ್ಗೆ ಚೇಂಜ್ ಆಗುತ್ತೆ. ಇದನ್ನೇನಂತ ಕರೀತಾರೆ ಅಂದರೆ ಮೆಲ್ಟಿಂಗ್ ಅಥವಾ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಜೇಷನ್ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್, ಐಸ್ ಮೆಲ್ಟ್ಸ್ ಟು ಫಾರ್ಮ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಇವಾಗ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಆವಾಗಲೇ ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ನೋಡ್ಕೊಂಡ್ವಿ. ಇವಾಗ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು ಅದನ್ನು ನೋಡ್ಕೋಬೇಕಲ್ಲ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನಂದ್ರೆ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಅ ಸಬ್ಸ್ಟೆನ್ಸಸ್ ಈಸ್ ಅ ಟೆಂಪರೇಚರ್ ದ್ಯಾಟ್ ವಿಚ್ ಅ ಸಾಲಿಡ್ ಚೇಂಜ್ ಇಂಟು ಲಿಕ್ವಿಡ್ ಅಟ್ ದ ನಾರ್ಮಲ್ ಅಟ್ಮಾಸ್ಫಿಯರ್ ಪ್ರೆಷರ್. ಏನಂದ್ರೆ ಇವಾಗ ಸಾಲಿಡ್ ಇರುತ್ತಲ್ಲ, ಸಾಲಿಡ್ ಸಬ್ಸ್ಟೆನ್ಸ್ ಇದ್ದದ್ದು ಲಿಕ್ವಿಡ್ ಸಬ್ಸ್ಟೆನ್ಸ್ಗೆ ಕನ್ವರ್ಟ್ ಆಗಿರ್ತದಲ್ಲ ಅಟ್ ದ ನಾರ್ಮಲ್ ಟೆಂಪರೇಚರ್ ಅಂಡ್ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ, ಯಾವ ಟೆಂಪರೇಚರ್ನಲ್ಲಿ ಸಾಲಿಡ್ ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಆ ಟೆಂಪರೇಚರ್ ಅನ್ನೇ ಏನಂತ ಕರೀತಾರೆ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅಂಡ್ at this temperature solid and liquid states exist in the equilibrium. ಏನಂದ್ರೆ ಈ ಟೆಂಪರೇಚರ್ ನಲ್ಲಿ ಏನಂದ್ರೆ ಇಕ್ವಿಲಿಬ್ರಿಯಂ ನಲ್ಲಿ ಇಟ್ಟಾಗ ಮಾತ್ರ ಏನಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕರೆಕ್ಟ್ ಆಗಿ ಎಕ್ಸಿಸ್ಟ್ ಆಗಿ ತೋರಿಸುತ್ತೆ ಅಂತ ನಾವು ಹೇಳ್ಬೋದು. ಹೀಟ್ ಎನರ್ಜಿ ಇಸ್ ಯೂಸ್ಡ್ ಟು ಬ್ರೇಕ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಸಾಲಿಡ್ ಪಾರ್ಟಿಕಲ್ಸ್. ಏನಂದ್ರೆ ನಾವು ಹೀಟ್ ಎನರ್ಜಿಯನ್ನು ಕೊಡೋದ್ರ ಮುಖಾಂತರ ಸಾಲಿಡ್ ಇದ್ದದನ್ನ ಲಿಕ್ವಿಡ್ ಮಾಡಬಹುದು. ಯಾಕಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಬ್ರೇಕ್ ಮಾಡೋದ್ರ ಮುಖಾಂತರ ನಾವು ಅವಾಗಲೇ ಸ್ಟಡಿ ಮಾಡಿದ್ದೇವೆ. ಅಂಡ್ ಅಗೇನ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅವರ ವಾಟರ್ ಅಂದ್ರೆ ಇಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೇಳ್ಬೋದು. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ಆ ನೆಕ್ಸ್ಟ್ ಟಾಪಿಕ್ ಹೋಗಿಂತ ಮುಂಚೆನೆ ನಾವು ಏನು ನೋಡ್ಕೋಬೇಕಂದ್ರೆ ದಿಸ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಐಸ್ ಅಂತ ನೋಡ್ಕೊಂಡು ಹೋಗೋಣ. ಮೆಲ್ಟಿಂಗ್ ಪಾಯಿಂಟ್, ಇಲ್ಲಿ ಒಂದು ಥರ್ಮೋಮೀಟರ್ನ ಹಾಕಿದ್ದಾರೆ ಅಂಡ್ ಇಲ್ಲಿ ಒಂದು ಬೀಕರ್ ಅಂತ ತಗೊಂಡ್ರೆ ಬೀಕರ್ನಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಐಸ್ ಅನ್ನು ಹಾಕಿದ್ದಾರೆ. ಈ ಐಸ್ ನಲ್ಲಿ ಏನಂದ್ರೆ ನಿಧಾನಕ್ಕೆ ಅದು ಮೆಲ್ಟ್ ಆದಂಗ ಈ ಥರ್ಮೋಮೀಟರ್ ಏನು ತೋರಿಸುತ್ತೆ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅನ್ನ ಏನು ಶೋ ಮಾಡುತ್ತೆ, ಇಷ್ಟು ಟೆಂಪರೇಚರ್ ಅನ್ನ ಶೋ ಮಾಡುತ್ತೆ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಲಿಕ್ವಿಡ್ ಟು ಗ್ಯಾಸ್. ಲಿಕ್ವಿಡ್ ಟು ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು, ಈ ಪ್ರೊಸೆಸ್ ಅನ್ನ ಬಾಯ್ಲಿಂಗ್ ಅಥವಾ ಇವಾಪರೇಷನ್ ಅಂತ ಕರೀತಾರೆ. ಏನಂದ್ರೆ ಬಾಯ್ಲಿಂಗ್ ಅಥವಾ ಇವಾಪರೇಷನ್ ಅಂತ ಕರೀತಾರೆ. ಅಂಡ್ ಇದನ್ನ ಇದೇನಂದ್ರೆ ವಿತ್ ಅ ಮೋರ್ ಹೀಟ್ ದ ಪಾರ್ಟಿಕಲ್ಸ್ ಗೇನ್ ಇನಫ್ ಎನರ್ಜಿ ಟು ಬ್ರೇಕ್ ಅವೇ ಕಂಪ್ಲೀಟ್ಲಿ ಅಂಡ್ ಬಿಕಮ್ ಅ ಗ್ಯಾಸ್. ಇವಾಗ ಲಿಕ್ವಿಡ್ಗೆ ನಾವು ಏನಂದ್ರೆ ಲಿಕ್ವಿಡ್ಗೆ ಅಗೇನ್ ನಾವು ಹೀಟ್ ಅನ್ನ ಕೊಟ್ವಿ ಅನ್ಕೊಳ್ಳಿ. ದಿಸ್ ಈಸ್ ಲಿಕ್ವಿಡ್ಗೆ ಹೀಟ್ ಅನ್ನ ಕೊಟ್ಟಾಗ ಅದು ಏನಾಗತ್ತಂದ್ರೆ ಪಾರ್ಟಿಕಲ್ಸು ಹೀಟ್ ಎನರ್ಜಿಯನ್ನ ಏನಾಗ್ತದೆ, ಹೀಟ್ ಎನರ್ಜಿಯನ್ನ ತಗೊಳ್ತವೆ. ಹೀಟ್ ಎನರ್ಜಿಯನ್ನ ತಗೊಂಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಬ್ರೇಕ್ ಮಾಡ್ಕೊಂತವೆ. ಬ್ರೇಕ್ ಮಾಡ್ಕೊಂಡು ಏನಾಗ್ತವೆ ಅಂದ್ರೆ ಅವುಗಳು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್, ವಾಟರ್ ಬಾಯ್ಲ್ಸ್ ಟು ಫಾರ್ಮ್ ಅ ಸ್ಟೀಮ್ ಅಟ್ ದ 100 ಡಿಗ್ರಿ ಸೆಲ್ಸಿಯಸ್. ದಿಸ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ವಾಟರ್. Now we will discuss about the next topic is ಬಾಯ್ಲಿಂಗ್ ಪಾಯಿಂಟ್. ಅವಾಗಲೇ ಮೆಲ್ಟಿಂಗ್ ಪಾಯಿಂಟ್ ಅನ್ನು ನೋಡ್ಕೊಂಡು ಇವಾಗ ಬಾಯ್ಲಿಂಗ್ ಪಾಯಿಂಟ್ ಅನ್ನು ನೋಡ್ಕೊಂಡಿಲ್ಲ ಅಂದ್ರೆ ಹಿಂಗೆ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡೋಣ. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ದ ಲಿಕ್ವಿಡ್ ಚೇಂಜಸ್ ಇನ್ ಟು ದ ಗ್ಯಾಸ್. ಏನಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಂದ್ರೆ ಒಂದು ಸಬ್ಸ್ಟೆನ್ಸ್ ಏನಿರ್ತದಲ್ಲ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸಬ್ಸ್ಟೆನ್ಸ್ ಏನಂದ್ರೆ ಒಂದು ಟೆಂಪರೇಚರ್. ಯಾವ ಟೆಂಪರೇಚರ್ ಅಂದ್ರೆ ಏನಂದ್ರೆ ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗತ್ತಲ್ಲ
ಆ ಹೋಲ್ ಪ್ರೋಸೆಸ್ನ ಟೆಂಪರೇಚರ್, ಯಾವ ಟೆಂಪರೇಚರ್ಗೆ ಅದು ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಅದನ್ನ ಏನಂತ ಕರೀತಾರೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ ಅಂತ ನಾವು ಇಲ್ಲಿ ನೋಡ್ಕೊಬಹುದು. ಅಂಡ್ ಥ್ರೂ ಔಟ್ ದ ಲಿಕ್ವಿಡ್, ನಾಟ್ ಜಸ್ಟ್ ಫ್ರಮ್ ದ ಸರ್ಫೇಸ್. ಈ ಬಾಯ್ಲಿಂಗ್ ಪಾಯಿಂಟ್ ಏನಿರ್ತದಲ್ಲ, ನಮ್ಮ ಇಡೀ ವಾಟರ್, ಇವಾಗ ಒಂದು ಮಗ್ ಆಫ್ ವಾಟರ್ನ ತಗೋತೀವಿ ಅನ್ಕೊಳ್ಳಿ, ಈ ಮಗ್ ಆಫ್ ವಾಟರ್ ಏನಿರ್ತದಲ್ಲ ಅಲ್ಲಿರ್ತಕ್ಕಂಥ ಆಲ್ ದ ಪಾರ್ಟಿಕಲ್ಸ್ ಏನ್ ಮಾಡ್ಕೋಬೇಕು, ಅದರದ್ದು ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ, ಏನು ಪಾರ್ಟಿಕಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಬ್ರೇಕ್ ಮಾಡ್ಕೊಂಡು ಏನಾಗಬೇಕಂದ್ರೆ ಬಾಯ್ಲಿಂಗ್ ಆಗ್ಬಿಟ್ಟು ಹೋಗ್ಬೇಕು. ನಾಟ್ ಓನ್ಲಿ ಜಸ್ಟ್ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಓನ್ಲಿ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಮಾತ್ರ ಹೋಗ್ಬಾರ್ದು. ಓನ್ಲಿ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಮಾತ್ರ ಹೋದ್ರೆ ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅನ್ನಕ್ಕಾಗಲ್ಲ. ಇದು ಈ ಫುಲ್ ಬಾಡಿ ಏನಿರ್ತದಲ್ಲ, ಈ ಫುಲ್ ಬಾಡಿಯಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಎಲ್ಲಾನು ಬಾಯ್ಲ್ ಆಗ್ಬಿಟ್ಟು ಹೋಗ್ಬೇಕು. ಅದನ್ನ ಏನಂತ ಕರೀತಾರೆ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್. ಆ ಟೆಂಪರೇಚರ್ ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅಟ್ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಂದ್ರೆ ಒಂದು ನಾರ್ಮಲ್, ನಮ್ಮ ಅಟ್ಮಾಸ್ಫಿಯರಿಕ್ ಪ್ರೆಷರ್, ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ ಇರ್ತದೆ, ಆ ಪ್ರೆಷರ್ ನಲ್ಲಿ ಬಾಯ್ಲ್ ಆಗ್ಬಿಟ್ಟು ಹೋಗೋದನ್ನೇ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು. ಪಾರ್ಟಿಕಲ್ಸ್ ಗೇನ್ ದ ಇನಫ್ ಎನರ್ಜಿ ಟು ಓವರ್ಕಮ್ ಅಟ್ರಾಕ್ಷನ್ ಅಂಡ್ ಎಸ್ಕೇಪ್ ಆಸ್ ಅ ಗ್ಯಾಸ್ ಅಂತ ನಾವು ಹೇಳ್ಬೋದು. ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಪಾರ್ಟಿಕಲ್ಸ್ ಹೀಟ್ ನಿಂದ ಅಥವಾ ಟೆಂಪರೇಚರ್ ನಿಂದ ಏನ್ ಮಾಡ್ತಾವ, ಎನರ್ಜಿಯನ್ನ ಗೇನ್ ಮಾಡ್ಕೊಂಡ್ರ ಮುಖಾಂತರ ಕೈನಾಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಕೈನಾಟಿಕ್ ಎನರ್ಜಿ ಏನ್ ಮಾಡುತ್ತೆ, ಒಂದು ಪಾರ್ಟಿಕಲ್ಸ್ ನ ಮೂವ್ಮೆಂಟ್ ಅನ್ನ ಸ್ಪೀಡ್ ಮಾಡುತ್ತೆ. ಆ ಮೂವ್ಮೆಂಟ್ ಸ್ಪೀಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಎನರ್ಜಿ ಹೆಚ್ಚಾಗ್ಬಿಟ್ಟು ಅವುಗಳು ಎಸ್ಕೇಪ್ ಆಗ್ಬಿಟ್ಟು, ಫೋರ್ಸ್ ಆಫ್ ಅಟ್ರಾಕ್ಷನ್ ನಿಂದ ಎಸ್ಕೇಪ್ ಆಗ್ಬಿಟ್ಟು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತವೆ ಅಂತ ನಾವು ಇಲ್ಲಿ ನೋಡ್ಕೊಬಹುದು. Now we will go for the boiling is the bulk phenomenon. Boiling is a bulk phenomenon. ಅಂದ್ರೆ bulk ಅಂದ್ರೆ whole phenomenon. Whole ಅಂದ್ರೆ ನಾವು ಆಗ್ಲೇ ನೋಡ್ಕೊಂಡಿದ್ವಲ್ಲ, ನಾಟ್ ಅ ಸರ್ಫೇಸ್ ಫೆನಾಮಿನನ್, ಓನ್ಲಿ ಸರ್ಫೇಸ್ ನಲ್ಲಿ ಆಗ್ತಕ್ಕಂಥ ಫೆನಾಮಿನನ್ ಅಲ್ಲ, ಫುಲ್ಲು ಆಲ್ ಓವರ್ ದ ಬಾಡಿ ಎಲ್ಲ ಆಗ್ತಕ್ಕಂಥ ಫೆನಾಮಿನನ್ ಅಂತ ನಾವು ಹೇಳ್ಬೋದು. ಥ್ರೂ ಔಟ್ ದ ಲಿಕ್ವಿಡ್ ಅಂದ್ರೆ ಆಲ್ ದ ಫೆನಾಮಿನನ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಅವಾಗಲೇ ನೋಡ್ಕೊಂಡಿದ್ವಿ. ದ ನೆಕ್ಸ್ಟ್ ಇದೇ ನೋಡ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಇದು ಬಾಯ್ಲಿಂಗ್ ಪಾಯಿಂಟ್ ನ ವಾಟರ್ನ ಬಾಯ್ಲಿಂಗ್ ಪ್ರೋಸೆಸ್. ದಿಸ್ ಇಸ್ ಅ ವಾಟರ್ ಬಾಯ್ಲಿಂಗ್ ಪ್ರೋಸೆಸ್. ಇಲ್ಲಿ ಥರ್ಮೋಮೀಟರ್ ನ ಕೊಟ್ಟಿದ್ದಾರೆ, ಇಲ್ಲಿ ಹೀಟ್ ಅನ್ನ ಕೊಡ್ತಿದ್ದಾರೆ ಬರ್ನರ್ ನಿಂದ. ಇಲ್ಲಿ ಹೀಟ್ ಕೊಡೋದ್ರ ಮುಖಾಂತರ ಏನಾಗ್ತಿದೆ ಅಂದ್ರೆ ವಾಟರ್ ಇದ್ದು ಬಾಯ್ಲ್ ಆಗ ಸ್ಟಾರ್ಟ್ ಆಗ್ತಿದೆ. ಆ ಬಾಯ್ಲ್ ಆದಾಗ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನು ಶೋ ಮಾಡ್ತಿದೆ ಅಂತ ನಾವು ಇವಾಗ ನೋಡ್ಕೊಬಹುದು. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಇಸ್, ಇವಾಗ ಟೆಂಪರೇಚರ್ ಅನ್ನ ಹೀಟ್ ಮಾಡಿದಾಗ ಅಥವಾ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಏನೇನಾಯ್ತು ಅಂತ ನೋಡ್ಕೊಂಡ್ವಿ. ಇವಾಗ ಟೆಂಪರೇಚರ್ ನ ಡಿಕ್ರೀಸಿಂಗ್ ದ ಟೆಂಪರೇಚರ್, ಟೆಂಪರೇಚರ್ ಅನ್ನ ಡಿಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂತ ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋಣ. ಆನ್ ಕೂಲಿಂಗ್ ಅವರ ಟೆಂಪರೇಚರ್ ನ ಡಿಕ್ರೀಸ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋಗೋದಾದ್ರೆ, ಕೂಲಿಂಗ್ ರಿಡ್ಯೂಸಸ್ ದ ಕೈನೆಟಿಕ್ ಎನರ್ಜಿ. ನಾವು ಆಗ್ಲೇ ನೋಡ್ಕೊಂಡ್ವಿ, ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದ್ರಿಂದ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಟೆಂಪರೇಚರ್ ನ ಡಿಕ್ರೀಸ್ ಮಾಡೋದ್ರಿಂದ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್ ಕೂಡ ಡಿಕ್ರೀಸ್ ಆಗ್ತವೆ. ಸೊ ದೇ ಮೂವ್ ಸ್ಲೋ ಆಗಿ ಮೂವ್ ಆಗ ಸ್ಟಾರ್ಟ್ ಆಗುತ್ತೆ. ದೇ ಕಮ್ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಅಂಡ್ ದೇ ಚೇಂಜಿಂಗ್ ದ ಸ್ಟೇಟ್, ಅಂಡ್ ಸ್ಟೇಟ್ ನ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಚೇಂಜ್ ಆಗ್ತವೆ ಅಂತ ನಾವು ನೋಡ್ಕೋಬಹುದು. ನಾವು ಫಸ್ಟ್ ಒನ್ ಈಸ್ ಗ್ಯಾಸ್ ಟು ಲಿಕ್ವಿಡ್ ಆಗಿ ಹೇಗೆ ಚೇಂಜ್ ಆಗುತ್ತೆ, ಅದರ ಪ್ರೊಸೆಸ್ ನ ನೇಮ್ ಏನಂದ್ರೆ ಕಂಡೆನ್ಸೇಷನ್. ಇಸ್ ವೆರಿ 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 ಇಂಪಾರ್ಟೆಂಟ್. ವೆನ್ ಅ ಪಾರ್ಟಿಕಲ್ ಈಸ್ ಕನ್ವರ್ಟೆಡ್ ಇಂಟು ಗ್ಯಾಸ್ ಟು ಲಿಕ್ವಿಡ್, ದಟ್ ಪ್ರೊಸೆಸ್ ಇಸ್ ಕಂಡೆನ್ಸೇಷನ್ ಅಂತ ನಾವು ಹೇಳ್ಬೋದು. ಗ್ಯಾಸ್ ಪಾರ್ಟಿಕಲ್ಸ್ ಲೂಸ್ ದ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು, ಆರ್ ಎನರ್ಜಿ ಅಂತ ಹೇಳ್ಬೋದು. ಹೀಟ್ ಅನ್ನ ಕಡಿಮೆ ಮಾಡಿದಾಗ ಪಾರ್ಟಿಕಲ್ಸ್ ಏನ್ ಮಾಡ್ತವೆ, ಲೂಸ್ ದ ಎನರ್ಜಿಯನ್ನು ಲೂಸ್ ಮಾಡ್ಕೊಂಡು ಕಮ್ ಕ್ಲೋಸ್ಗೆ ಸ್ವಲ್ಪ ಸಮೀಪಕ್ಕೆ ಬರಕ್ ಸ್ಟಾರ್ಟ್ ಆಗ್ತವೆ. ಆ ಸಮೀಪಕ್ಕೆ ಬರೋದ್ರಿಂದ ಏನಾಗ್ತವೆ ಅಂದ್ರೆ ಲಿಕ್ವಿಡ್ ಫಾರ್ಮ್ಗೆ ಬರ್ತವೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್, ಸ್ಟೀಮ್ ಕೂಲ್ಸ್ ಡೌನ್ ಟು ಫಾರ್ಮ್ ವಾಟರ್. ಸ್ಟೀಮ್ ನ ಕೂಲ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಅದು ವಾಟರ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ನಾವು ನೋಡ್ಕೊಬಹುದು. ನಾವು ಸೆಕೆಂಡ್ ಪಾಯಿಂಟ್ ಇಸ್ ಏನಂದ್ರೆ ಲಿಕ್ವಿಡ್ ಇದ್ದದನ್ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡೋದನ್ನ ಆನ್ ಕೂಲ್ ಮಾಡಿದಾಗ ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ, ಇದ್ರ ಪ್ರೊಸೆಸ್ ನೇಮ್ ಏನಂದ್ರೆ
ಫ್ರೀಸಿಂಗ್ ಆರ್ ಸಾಲಿಡಿಫಿಕೇಶನ್ ಅಂತ ಕರೀತಾರೆ. ಲಿಕ್ವಿಡ್ ಸಾಲಿಡ್ ಆಗಿ ಕನ್ವರ್ಟ್ ಮಾಡೋದನ್ನ ಫ್ರೀಸಿಂಗ್ ಆರ್ ಸಾಲಿಡಿಫಿಕೇಶನ್ ಅಂತ ಕರೀತಾರೆ. ಲಿಕ್ವಿಡ್ ಪಾರ್ಟಿಕಲ್ಸ್ ಲೂಸ್ ಮೋರ್ ಎನರ್ಜಿ. ಲಿಕ್ವಿಡ್ ಪಾರ್ಟಿಕಲ್ಸ್ ಇರ್ತಾವಲ್ಲ, ಆ ಲಿಕ್ವಿಡ್ ಪಾರ್ಟಿಕಲ್ಸ್ ಅನ್ನ ಫರ್ದರ್ ಕೂಲಿಂಗ್ ಮಾಡಿದಾಗ, ಫರ್ದರ್ ಟೆಂಪರೇಚರ್ ಅನ್ನು ಡಿಕ್ರೀಸ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಅವು ಫರ್ದರ್ ಏನ್ ಮಾಡ್ತಾವ ಅಂದ್ರೆ ಎನರ್ಜಿ, ಅವುಗಳಿರ್ತಕ್ಕಂಥ ಕೈನೆಟಿಕ್ ಎನರ್ಜಿಯನ್ನ ಕಡಿಮೆ ಮಾಡ್ಕೊಂತವೆ, ಲೂಸ್ ಮಾಡ್ತವೆ, ಇನ್ನೂ ಬಿಟ್ಕೊಡ್ತವೆ. ಅಂಡ್ ಸೆಟಲ್ಡ್ ಇನ್ ದ ಫಿಕ್ಸ್ಡ್ ಫೇಸ್. ಏನಂದ್ರೆ ಸಾಲಿಡ್ ನಲ್ಲಿ ಯಾವ ರೀತಿ ಫಿಕ್ಸ್ಡ್ ಫೇಸ್ ಅನ್ನು ಹೊಂದಿರ್ತಾರೋ, ಪೊಸಿಷನ್ ಅನ್ನು ಹೊಂದಿರ್ತಾರೋ, ಆ ಫಿಕ್ಸ್ಡ್ ಪೊಸಿಷನ್ ಅನ್ನು ಹೊಂದ್ಕೊಂಡು ದೇ ಬಿಕಮ್ ಅ ಸಾಲಿಡ್. ಅವುಗಳು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತವೆ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್, ವಾಟರ್ ಫ್ರೀಸಸ್ ಟು ಫಾರ್ಮ್ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಇದನ್ನ ನೀವು ನೋಡ್ಕೊಂಡಿದ್ದೀರಾ. ದ ನೆಕ್ಸ್ಟ್ ಕೀ ಕಾನ್ಸೆಪ್ಟ್ ಯಾವ್ದಂದ್ರೆ ಲೇಟೆಂಟ್ ಹೀಟ್. ವಾಟ್ ಇಸ್ ದಿಸ್ ಲೇಟೆಂಟ್ ಹೀಟ್? ಅವಾಗಲೇ ಬಾಯ್ಲಿಂಗ್ ಪಾಯಿಂಟ್ ನೋಡ್ಕೊಂಡ್ರಿ, ಮತ್ತೆ ಫ್ರೀಸಿಂಗ್ ಪಾಯಿಂಟ್ ನೋಡ್ಕೊಂಡ್ರಿ. ಇದೇನಿದು ಹೊಸದಾಗಿ ಲೇಟೆಂಟ್ ಹೀಟ್ ಅಂತ ನೀವು ಕೇಳಬಹುದು. ಲೇಟೆಂಟ್ ಹೀಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾವು ಹೇಳ್ಬೋದು. ಏನಂದ್ರೆ ಇವನ್ ವೆನ್ ಅ ಸಬ್ಸ್ಟೆನ್ಸ್ ಚೇಂಜಿಂಗ್ ಇಟ್ಸ್ ಸ್ಟೇಟ್ ದ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ನೀವು ಒಂದೊಂದ್ಸರಿ ಏನ್ ಮಾಡಿ, ನೀವು ಬೇಕಾದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಬೇಕಿದ್ರೆ ಒಂದ್ಸರಿ ಏನಂದ್ರೆ ಅಬ್ಸರ್ವೇಷನ್ ಮಾಡಿ. ಇವಾಗ ವಾಟರ್ ಅನ್ನ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದು ಫುಲ್ಲು ವಾಟರ್ ಎಲ್ಲ ಬಾಯ್ಲ್ ಆಗಿ ಕನ್ವರ್ಟ್ ಆಗೋವರೆಗೂ 100 ಡಿಗ್ರಿ ಸೆಲ್ಸಿಯಸ್ ಅನ್ನೇ ಶೋ ಮಾಡ್ತಿರ್ತದೆ. ಅವ್ರ ಬಾಯ್ಲಿಂಗ್ ಸ್ಟಾರ್ಟ್ ಆದಾಗ್ಲೂ, ಇವಾಗ ಜಸ್ಟ್ ಬಾಯ್ಲಿಂಗ್ ಸ್ಟಾರ್ಟ್ ಆಯ್ತಂದ್ರೂ 100 ಡಿಗ್ರಿ ಸೆಲ್ಸಿಯಸ್ ಅನ್ನ ತೋರಿಸುತ್ತೆ. ಯಾಕೆ ಈ ರೀತಿ ಶೋ ಆಗುತ್ತೆ? ನಾವು ಜಾಸ್ತಿ ಟೆಂಪರೇಚರ್ನ ಕೊಡ್ತಿರ್ತೀವಲ್ಲ, ಯಾಕೆ ಟೆಂಪರೇಚರ್ ಜಾಸ್ತಿ ಇನ್ಕ್ರೀಸ್ ಆಗಲ್ಲ? ಯಾಕೆ ಇನ್ಕ್ರೀಸ್ ಆಗಲ್ಲ ಅಂದ್ರೆ ಬಿಕಾಸ್ ಆಫ್ ದ ಲೇಟೆಂಟ್ ಹೀಟ್. ಅಂತ ಹೇಳ್ಬೋದು. ದ ಹೀಟ್ ಸಪ್ಲೈಡ್ ಆರ್ ರಿಲೀಸ್ಡ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್. ಏನಂದ್ರೆ ಈ ಪ್ರೊಸೆಸ್ ನಲ್ಲಿ ಅಥವಾ ಈ ಕನ್ವರ್ಸೇಷನ್ ಏನ್ ಮಾಡ್ತಿರ್ತೀವಲ್ಲ, ಒಂದು ಏನಂದ್ರೆ ಬಾಯ್ಲ್ ಮಾಡೋದು ಅಥವಾ ಕೂಲಿಂಗ್ ಮಾಡೋದು ಅಥವಾ ಒಂದು ಸ್ಟೇಟ್ ನಿಂದ ಇನ್ನೊಂದು ಸ್ಟೇಟ್ಗೆ ಚೇಂಜ್ ಮಾಡುವಾಗ ಏನ್ ನಾವು ಹೀಟ್ ಅನ್ನ ಕೊಡ್ತಿರ್ತೀವಲ್ಲ, ಆ ಹೀಟ್ ಅನ್ನ ಏನಂತ ಕರೀತಾರೆ ಅಂದ್ರೆ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಈ ಲೇಟೆಂಟ್ ಹೀಟ್ ನಲ್ಲಿ 2 ಟೈಪ್ಸ್. ಫಸ್ಟ್ ಒನ್ ಇಸ್ ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್ ಅಂತ ನಾವು ಹೇಳ್ಬೋದು. ಹೀಟ್ ರಿಕ್ವೈರ್ಸ್ ಟು ಚೇಂಜ್ ಅ ಸಾಲಿಡ್ ಟು ಲಿಕ್ವಿಡ್ ವಿತೌಟ್ ಚೇಂಜಿಂಗ್ ಇಟ್ಸ್ ಟೆಂಪರೇಚರ್. ಏನಂದ್ರೆ ಯಾವಾಗ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು ಎಟ್ ದ ಎನಿ ಚೇಂಜ್ ಇನ್ ದ ವಿತೌಟ್ ಚೇಂಜಿಂಗ್ ಇನ್ ದ ಟೆಂಪರೇಚರ್. ಚೇಂಜ್ ಅಂದ್ರೆ ಟೆಂಪರೇಚರ್ ನಲ್ಲಿ ಚೇಂಜ್ ಆಗ್ತಾನೆ. ಸಾಲಿಡ್ ಮತ್ತೆ ಲಿಕ್ವಿಡ್ ಟೆಂಪರೇಚರ್ ನಲ್ಲಿ ಚೇಂಜ್ ಆಗದೇನೆ ಅಂದ್ರೆ ನೀವು ಯಾವ ರೀತಿ ಅನ್ಕೊಂತಿದ್ದೀರಾ ಅಂದ್ರೆ, ಇವಾಗ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬಂದು ನಿಂತ್ಕೊಂತು ಅನ್ಕೊಳ್ಳಿ. ಇವಾಗ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬಂದು ನಿಂತ್ಕೊಂಡಾಗ ವಾಟರ್ ನಿಧಾನಕ್ಕೆ ಏನಾಗ ಸ್ಟಾರ್ಟ್ ಆಗತ್ತೆ, ಇಲ್ಲಿ ಐಸ್ ಇದ್ದು ನಿಧಾನಕ್ಕೆ ವಾಟರ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫುಲ್ಲು ವಾಟರ್ ಆಗಿ ಕನ್ವರ್ಟ್ ಆಗೋವರೆಗೂ ಏನ್ ನಾವು ಹೀಟ್ ಅನ್ನ ಕೊಡ್ತೀವಲ್ಲ, ಆ ಹೀಟ್ ಅನ್ನ ಕೊಡೋವರೆಗೂ ಏನಾಗಲ್ಲ, ಇದು 0 ಡಿಗ್ರಿ ಸೆಲ್ಸಿಯಸ್ ಇದ್ದು ಮತ್ತೆ ಇನ್ಕ್ರೀಸ್ ಆಗಲ್ಲ. ಇದನ್ನ ಏನಂತ ಕರಿಬಹುದು ಅಂದ್ರೆ ಚೇಂಜಿಂಗ್ ವಿತೌಟ್ ಚೇಂಜಿಂಗ್ ಟೆಂಪರೇಚರ್ ಅಂತ ಕರಿಬಹುದು. ಸೊ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸಾಲಿಡ್ ಟು ಲಿಕ್ವಿಡ್ ವಿತೌಟ್ ಚೇಂಜಿಂಗ್ ಟೆಂಪರೇಚರ್, ದಿಸ್ ಇಸ್ ಕಾಲ್ಡ್ ಎಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ಬೋದು. ಸೇಮ್ ದ ಲೇಟೆಂಟ್ ಹೀಟ್ ಆಫ್ ಇವಾಪರೇಷನ್ ಅಂದ್ರೆ ಏನಂದ್ರೆ ಲಿಕ್ವಿಡ್ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು. ಅದಕ್ಕೆ ಯಾವ್ದು ಹೀಟ್ ರಿಕ್ವೈರ್ ಆಗುತ್ತಲ್ಲ ಅದನ್ನ ಏನಂತ ಕರಿಬಹುದು, ಲೇಟೆಂಟ್ ಹೀಟ್ ಆಫ್ ಇವಾಪರೇಷನ್ ಅಂತ ನಾವು ಕರಿಬಹುದು. ಇಲ್ಲೂ ಕೂಡ ವಿತೌಟ್ ಚೇಂಜಿಂಗ್ ಆಫ್ ದ ಟೆಂಪರೇಚರ್ ಅಂತ ನಾವು ಹೇಳ್ಬೋದು. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಸಬ್ಲಿಮೇಷನ್. ವಾಟ್ ಇಸ್ ದಿಸ್ ಸಬ್ಲಿಮೇಷನ್? ಏನಿದು ಸಬ್ಲಿಮೇಷನ್? ನಾನು ಅವಾಗಲೇ ಒಂದ್ಸರಿ ಹೇಳಿದ್ದೀನಿ ನಿಮ್ಗೆ. ಸಾಲಿಡ್ ಟು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬೋದು, ಆರ್ ಗ್ಯಾಸ್ ಟು ಸಾಲಿಡ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ದ್ಯಾಟ್ ಟಾಪಿಕ್ ಇಸ್ ದ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದ್ರೆ ಏನಂದ್ರೆ ಸಾಲಿಡ್ ಟು ಗ್ಯಾಸ್ ಆಗಿ ಕನ್ವರ್ಟ್ ಆಗುವಂತ ಪ್ರೋಸೆಸ್ ಅನ್ನು ಏನಂತ ಕರೀತಾರೆ ಅಂದ್ರೆ ಸಬ್ಲಿಮೇಷನ್ ಅಂತ ಕರೀತಾರೆ. ಡೆಫಿನೇಷನ್ ಏನಂದ್ರೆ ಸಬ್ಲಿಮೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ದ ಸಬ್ಸ್ಟೆನ್ಸಸ್ ಚೇಂಜ್ ಡೈರೆಕ್ಟ್ಲಿ ಸಾಲಿಡ್ ಟು ಗ್ಯಾಸ್ ವಿತೌಟ್ ಬಿಕಮಿಂಗ್ ಅ ಲಿಕ್ವಿಡ್. ಏನಂದ್ರೆ ಇಲ್ಲಿ ಸಾಲಿಡ್ ಇದ್ದು ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ವಿತೌಟ್ ಬಿಕಮಿಂಗ್ ಅ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾಂಪರ್ ಅಂದ್ರೆ ಕರ್ಪೂರ ನೋಡಿದ್ರೆ, ಕರ್ಪೂರ ಯಾವಾಗಾದ್ರೂ ಲಿಕ್ವಿಡ್ ಆಗೋದನ್ನ ನೋಡಿದ್ರೆ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನ್ಯಾಪ್ಥಲಿನ್ ಬಾಲ್ಸ್ ಅಂದ್ರೆ ವೈಟ್ ಬಾಲ್ಸ್ ಅನ್ನ ನಿಮ್ಮ ಕಬೋರ್ಡ್ ಅಲ್ಲಿ ಎಲ್ಲಾದ್ರೂ ಇಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಳಿ. ಆ ವೈಟ್ ಬಾಲ್ಸ್ ಕೂಡ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತವೆ. ಅವುಗಳು ಯಾವತ್ತೂ ಲಿಕ್ವಿಡ್ ಆಗೋದನ್ನ ನೀವು ನೋಡಲ್ಲ. ಡ್ರೈ ಐಸ್ ಆರ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್.
ಡ್ರೈ ಐಸ್ ಕಾರ್ಬನ್ ಡೈಆಕ್ಸೈಡ್ ನ ಫುಲ್ಲು ಅಂದ್ರೆ ಹೈ ಪ್ರೆಷರ್ ನಲ್ಲಿ ಇಟ್ಟಾಗ ಅದು ಸಾಲಿಡ್ ಸ್ಟೇಟ್ ನಲ್ಲಿ ಇರುತ್ತೆ. ಅದನ್ನ ಏನಂತ ಕರೀತಾರೆ, ಡ್ರೈ ಐಸ್ ಅಂತ ಕರೀತಾರೆ. ಇದು ಕೂಡ ಏನಂದ್ರೆ ಡೈರೆಕ್ಟ್ ಆಗಿ ಸಾಲಿಡ್ ಟು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಲಿಕ್ವಿಡ್ ಫಾರ್ಮ್ಗೆ ಬರಲ್ಲ ಅಂತ ನಾವು ಹೇಳ್ಬೋದು. ಅಂಡ್ ಅಮೋನಿಯಂ ಕ್ಲೋರೈಡ್ ಆಲ್ಸೋ example. These examples are very important. These substances go directly into the wafer when heated. ಈ ಹೀಟ್ ಅನ್ನು ಕೊಟ್ಟಾಗ ಏನಂದ್ರೆ ಡೈರೆಕ್ಟ್ ಆಗಿ ವೇಫರ್ ಫಾರ್ಮ್ ಗೆ ಹೋಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ಇದರದ್ದು ಉಲ್ಟಾ ಇದರದ್ದು ಅಪೋಸಿಟ್ ಪ್ರೊಸೆಸ್ ಏನಂದ್ರೆ ಗ್ಯಾಸ್ ಟು ಸಾಲಿಡ್ ಆಗಿ ಕನ್ವರ್ಟ್ ಆಗೋದನ್ನ ಇದ್ರದ್ದು ಅಪೋಸಿಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಇದ್ರದ್ದು ಅಪೋಸಿಟ್ ಪ್ರೊಸೆಸ್ ನ ಹೆಸರು ಏನಂದ್ರೆ ಡಿಪೋಸಿಷನ್ ಅಥವಾ ಡಿಸಬ್ಲಿಮೇಷನ್ ಅಂತ ನಾವು ಹೇಳ್ಬೋದು. ಇದ್ರದ್ದು ಏನಂದ್ರೆ ಡೆಫಿನೇಷನ್ ಅಂದ್ರೆ ಡಿಪೋಸಿಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ದ ಸಬ್ಸ್ಟೆನ್ಸಸ್ ಚೇಂಜ್ ಡೈರೆಕ್ಟ್ಲಿ ಗ್ಯಾಸ್ ಟು ಸಾಲಿಡ್ ವಿತೌಟ್ ಬಿಕಮಿಂಗ್ ಅ ಲಿಕ್ವಿಡ್. ಏನಂದ್ರೆ ಗ್ಯಾಸ್ ಇದ್ದು ಸಾಲಿಡ್ ಆಗಿ ಕನ್ವರ್ಟ್ ಆಗೋದು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗದೇನೆ ಗ್ಯಾಸ್ ಇದ್ದು ಸಾಲಿಡ್ ಆಗಿ ಕನ್ವರ್ಟ್ ಆಗೋದನ್ನ ಏನಂತ ಕರೀತಾರೆ ಅಂದ್ರೆ ಡಿಪೋಸಿಷನ್ ಅಂತ ಕರೀತಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ಎಕ್ಸಾಂಪಲ್ಸ್ ಏನಂದ್ರೆ ಫಸ್ಟ್ ಫಾರ್ಮೇಶನ್ ಅಂದ್ರೆ ವಾಟರ್ ಇದ್ದು ಐಸ್ ಆಗಿ, ಅಂದ್ರೆ ಒಂದೊಂದ್ ಕಡೆ ವಾಟರ್ ವೇಫರ್ ಇದ್ದು ಡೈರೆಕ್ಟ್ ಆಗಿ ಐಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನ ಫಸ್ಟ್ ಫಾರ್ಮೇಶನ್ ಅಂತ ಕರೀತಾರೆ. ದೆನ್ ಅಗೇನ್ ಫಾರ್ಮೇಶನ್ ಆಫ್ ಅ ಸ್ನೋ ಫ್ರಮ್ ದ ವೇಫರ್ ಇನ್ ದ ಕ್ಲೌಡ್ಸ್. ಇಲ್ಲಿ ನೀವು ನೋಡಿರ್ತೀರಾ, ಕ್ಲೌಡ್ ನಿಂದ ಡೈರೆಕ್ಟ್ ಆಗಿ ಸ್ನೋ ಆಗಿ ಕನ್ವರ್ಟ್ ಆಗಿ ಬೀಳುತ್ತೆ. ಅಲ್ಲಿ ಯಾಕಂದ್ರೆ ಅಷ್ಟೊಂದು ಟೆಂಪರೇಚರ್ ಕಮ್ಮಿ ಇರುತ್ತೆ, ಅಲ್ಲಿ ಯಾವುದೇ ರೀತಿಯಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಮಳೆ ಹನಿ ತರ ಬಂದ್ಬಿಟ್ಟು ಸ್ನೋ ಆಗಿ ಕನ್ವರ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಸ್ನೋ ಆಗಿ ಬೀಳುತ್ತೆ. ದ ಸೇಮ್ ದ ವೇ ಅಯೋಡಿನ್ ವೇಪರ್ಸ್ ಟರ್ನ್ಸ್ ಬ್ಯಾಕ್ ಇನ್ ಟು ದ ಕ್ರಿಸ್ಟಲ್ಸ್ ಆಫ್ ದ ಕೂಲಿಂಗ್. ಅಯೋಡಿನ್ ವೇಫರ್ಸ್ ಅನ್ನ ನಾವು ಕೂಲ್ ಮಾಡಿದಾಗ ಡೈರೆಕ್ಟ್ ಆಗಿ ಕ್ರಿಸ್ಟಲ್ಸ್ ಆಗಿ, ಅಂದ್ರೆ ಅದರದ್ದು ಏನು ಒಂದು ಇವಾಗ ಶುಗರ್ನ ಕ್ರಿಸ್ಟಲ್ಸ್ ಇರ್ತಾವಲ್ಲ, ಆ ಸೇಮ್ ದ ವೇ ಕ್ರಿಸ್ಟಲ್ಸ್ ಆಗಿ ಅದು ಕನ್ವರ್ಟ್ ಆಗಿ ಬೀಳ್ತದೆ ಅಂತ ನಾವು ಹೇಳ್ಬೋದು. Now we will go for the sublimation ಮತ್ತೆ ಡಿಪೋಸಿಷನ್ ದ ಡಯಾಗ್ರಾಮ್ ಮುಖಾಂತರ ಇವಾಗ ಸ್ಟಡಿ ಮಾಡೋಣ. ಇದೆ ನೋಡಿ ಸಬ್ಲಿಮೇಷನ್ ಪ್ರೋಸೆಸ್. ಇಲ್ಲಿ ಸಬ್ಲಿಮೇಷನ್ ಅಂದ್ರೆ ಏನಾಗ್ತಿದೆ, ಅಮೋನಿಯಂ ಕ್ಲೋರೈಡ್ ಅನ್ನ ತಗೊಂಡಿರ್ತಾರೆ, ಇದ್ರ ಬದಲು ನಾವು ಕ್ಯಾಂಪರ್ ಅನ್ನ ತಗೋಬಹುದು. ಕ್ಯಾಂಪರ್ ಅನ್ನ ತಗೊಂಡಾಗ ಸೇಮ್ ದವೆ ಇದನ್ನ ಒಂದು ಚೈನ್ ಅಡಿಷನ್, ಇಲ್ಲಿ ಕೆಳಗಿದೆಯಲ್ಲ ಚೈನ್ ಅಡಿಷನ್ ಕೊಟ್ಟಾಗ ಬರ್ನರ್ ಇಂದ ಹೀಟ್ ಮಾಡ್ತಿರ್ತಾರೆ. ಹೀಟ್ ಮಾಡಿ ಮೇಲ್ಗಡೆ ಏನ್ ಮಾಡಿರ್ತಾರೆ ಅಂದ್ರೆ ಇನ್ವರ್ಟೆಡ್ ಪೆನಲ್ ನಿಂದ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕಾಟನ್ ಪ್ಲಗ್ ನಿಂದ ಇನ್ವರ್ಟೆಡ್ ಪೆನಲ್ ನ ಅದ್ರ ಮುಚ್ಚಳ ಇರ್ತಲ್ಲ ಮುಚ್ಚಿರ್ತಾರೆ. ಇವಾಗ ಹೀಟ್ ಮಾಡಿದಾಗ ಇದು ಡೈರೆಕ್ಟ್ ಆಗಿ ಏನಾಗ್ತಿದೆ ಅಂದ್ರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆ. ಅಮೋನಿಯಂ ಕ್ಲೋರೈಡ್ ಇದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂಡ್ ಅಗೇನ್ ಅದು ಏನಾಗ್ತಿದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ಈ ಪ್ಲೇಸ್ ನಲ್ಲಿ ಅಂಡ್ ಈ ಪ್ಲೇಸ್ ನಲ್ಲಿ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂಡ್ ಅಗೇನ್ ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಿದೆ, ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ನಲ್ಲಿ ಡಿಕ್ರೀಸ್ ಆಗ್ತಿದೆ. ಸೊ ಅದಕ್ಕೆ ಅದು ಅಗೇನ್ ಸಾಲಿಡ್ ಫಾರ್ಮ್ ನಲ್ಲಿ ಬರ್ತಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇವಾಗ ಟೆಂಪರೇಚರ್ ನನ್ನ ಚೇಂಜ್ ಮಾಡಿದಾಗ ಯಾವ ರೀತಿ ಚೇಂಜ್ ಆಫ್ ದ ಸ್ಟೇಟ್ ಆಗುತ್ತೆ ಅಂತ ನೋಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಒನ್ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಚೇಂಜ್ ಆಫ್ ದ ಸ್ಟೇಟ್. ನಾವು ಪ್ರೆಷರ್ ನ ಎಫೆಕ್ಟ್ ಮಾಡಿದಾಗ ಯಾವ ರೀತಿ ಚೇಂಜ್ ಆಫ್ ಸ್ಟೇಟ್ ಆಗುತ್ತೆ ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗೋಣ. ಚೇಂಜಿಂಗ್ ದ ಪ್ರೆಷರ್ ಕ್ಯಾನ್ ಆಲ್ಸೋ ಚೇಂಜ್ ದ ಸ್ಟೇಟ್ ಆಫ್ ಮ್ಯಾಟರ್ ಜಸ್ಟ್ ಲೈಕ್ ಅ ಟೆಂಪರೇಚರ್ ಡಸ್. ಏನಂದ್ರೆ ನಾವು ಪ್ರೆಷರ್ ನ ಚೇಂಜ್ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ ಟೆಂಪರೇಚರ್ ನ ಯಾವ ರೀತಿ ಚೇಂಜ್ ಮಾಡೋದ್ರ ಮುಖಾಂತರ ನಾವು ಚೇಂಜ್ ಆಫ್ ಸ್ಟೇಟ್ ಮಾಡ್ತೀವಲ್ಲ, ಸೇಮ್ ದ ವೇ ನಾವು ಪ್ರೆಷರ್ ನ ಚೇಂಜ್ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ ಚೇಂಜ್ ಆಫ್ ಸ್ಟೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ಕ್ರೀಸಿಂಗ್ ಅಂಡ್ ದ ಡಿಕ್ರೀಸಿಂಗ್ ಪ್ರೆಷರ್ ಅಫೆಕ್ಟ್ಸ್ ಹೌ ಕ್ಲೋಸ್ಲಿ ಪಾರ್ಟಿಕಲ್ಸ್ ಆರ್ ಪ್ಯಾಕ್ಡ್ ಟುಗೆದರ್. ಏನಂದ್ರೆ ನಾವು ಪ್ರೆಷರ್ ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಾವು ಕ್ಲೋಸ್ ಆಗಿ ಪಾರ್ಟಿಕಲ್ಸ್ ಅನ್ನ ಪ್ಯಾಕ್ ಮಾಡಬಹುದು. ಪ್ರೆಷರ್ ಅನ್ನ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಅವುಗಳನ್ನ ಫ್ರೀ ಆಗಿ ಬಿಡಕ್ಕೂ ಕೂಡ ನಾವು ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಇವಾಗ ಫಸ್ಟ್ ಒನ್ ಈಸ್ ಏನಂದ್ರೆ ಇದರಲ್ಲೇನೆ ಬರೋದು, ಫಸ್ಟ್ ಒನ್ ಈಸ್ ಗ್ಯಾಸ್ ಟು ಲಿಕ್ವಿಡ್. ಗ್ಯಾಸ್ ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದು ಬೈ ಇನ್ಕ್ರೀಸಿಂಗ್ ದ ಪ್ರೆಷರ್. ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಗ್ಯಾಸ್ ಇದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಇವಾಗ ನಾವು ನೋಡ್ಕೊಂಡು ಹೋಗೋಣ. When we increase the pressure on the gas particles are forced closely together. ಏನಂದ್ರೆ ನಾವು ಇವಾಗ ಗ್ಯಾಸ್ ಅನ್ನ ಪ್ರೆಷರ್ ನಲ್ಲಿ ಇಟ್ಟಾಗ ಅದೇನಾಗ್ತಾವ ಅಂದ್ರೆ ಅದ್ರ ಪಾರ್ಟಿಕಲ್ಸ್
ಏನಾಗ್ತಂದ್ರೆ ಕ್ಲೋಸರ್ ಆಗಿ ಬರ್ತವೆ, ವೆರಿ 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 ಕ್ಲೋಸ್ ಆಗಿ ಅಟ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಅಟ್ಯಾಚ್ ಹಾಕೋದ್ರ ಮುಖಾಂತರ ಏನಾಗ್ತಾವ ಅಂದ್ರೆ ಅವುಗಳನ್ನ ನಾವು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ದಿಸ್ ರಿಡ್ಯೂಸಸ್ ದ ಸ್ಪೇಸ್ ಬಿಟ್ವೀನ್ ದೆಮ್ ಅಂಡ್ ಕ್ಯಾನ್ ಟರ್ನ್ ದ ಗ್ಯಾಸ್ ಇಂಟು ಲಿಕ್ವಿಡ್. ಏನಂದ್ರೆ ಅದರಿಂದ ಏನಾಗ್ತದೆ ಅಂದ್ರೆ ಅದ್ರ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಏನಿರ್ತದಲ್ಲ, ಅದ್ರ ಇಂಟರ್ಮೀಡಿಯೇಟ್ ಇರ್ತಕ್ಕಂಥ ಸ್ಪೇಸ್ ಏನಿರ್ತದಲ್ಲ, ಆ ಸ್ಪೇಸ್ ಇದು ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ನಾವು ಹೇಳ್ಬೋದು. ಎಕ್ಸ್ಪೆಷಲಿ ವೆನ್ ಕೂಲಿಂಗ್ ಈಸ್ ಆಲ್ಸೋ ಅಪ್ಲೈಡ್. ಏನಂದ್ರೆ ನಾವು ಅಗೇನ್ ಕೂಲ್ ಏನು ಅಲ್ಲಿ ನಾವು ಟೆಂಪರೇಚರ್ ಅನ್ನ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಅಥವಾ ಕೂಲಿಂಗ್ ಅನ್ನ ಕೊಡೋದ್ರ ಮುಖಾಂತರ ನಾವು ಅಲ್ಲಿ ಇನ್ನೂ ಎಫೆಕ್ಟ್ ಆಗುತ್ತೆ, ಏನೋ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಕ್ಕೆ ಇನ್ನೂ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳಬಹುದು. ಎಕ್ಸಾಂಪಲ್ ಏನಂದ್ರೆ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ನಾವು ಆಗ್ಲೇ ಹೇಳಿದ್ವಲ್ಲ, ಸ್ಟೋರ್ಡ್ ಆನ್ ದ ಹೈ ಪ್ರೆಷರ್ ಇನ್ ಸಿಲಿಂಡರ್ಸ್. ಏನಂದ್ರೆ ಹೈ ಪ್ರೆಷರ್ ನಲ್ಲಿ ಸಿಲಿಂಡರ್ಸ್ ನಲ್ಲಿ ಲಿಕ್ವಿಡ್ LPG ಗ್ಯಾಸ್ ಇದ್ದು ಏನಂದ್ರೆ ಸ್ಟೋರ್ ಆಗಿ ಇರ್ತದೆ ಅಂತ ನಾವು ಹೇಳ್ಬೋದು. ವೆನ್ ರಿಲೀಸ್ಡ್ ಇಟ್ ಬಿಕಮ್ಸ್ ಎ ಗ್ಯಾಸ್. ಏನಂದ್ರೆ ಆ ಪ್ರೆಷರ್ ಇದನ್ನ ರಿಲೀಸ್ ಮಾಡಿದಾಗ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಮೇಲ್ಗಡೆ ಬರುವಾಗ ಗ್ಯಾಸ್ ಆಗಿ ಬರ್ತಿರುತ್ತೆ, ಬಟ್ ಅದು ಒಳಗಡೆ ಇದ್ದಾಗ LPG ಗ್ಯಾಸ್ ಇದ್ದು ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ ಅಂತ ನಾವು ನೋಡಬಹುದು. ಇದನ್ನ ಡಯಾಗ್ರಾಮ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಂದ್ರೆ ನೋಡ್ಕೊಳ್ಳಿ ಯಾವ ರೀತಿ ಪ್ರೆಷರ್ ಹಾಕೋದ್ರ ಮುಖಾಂತರ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇದು ಗ್ಯಾಸ್ ಫಾರ್ಮ್ ನಲ್ಲಿ ಇದೆ. ಈ ಗ್ಯಾಸ್ ಫಾರ್ಮ್ ನಲ್ಲಿ ಪ್ರೆಷರ್ನ ಹಾಕಿದಾಗ ಇಲ್ಲಿ ನೋಡಿ ಇದ್ರ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಇದ್ದು ಅಗೇನ್ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ವೆರಿ ಲೆಸ್ ಸ್ಪೇಸ್. ಈ ರೀತಿ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಇದನ್ನ ಲಿಕ್ವಿಫೈ ಮಾಡ್ಬೋದು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇವಾಗ ಲಿಕ್ವಿಡ್ ಟು ಗ್ಯಾಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೋದು? ಇದ್ರ ಉಲ್ಟಾ ಪ್ರೊಸೆಸ್. ಏನಂದ್ರೆ ಡಿಕ್ರೀಸಿಂಗ್ ದ ಪ್ರೆಷರ್. ನಾವು ಪ್ರೆಷರ್ ನ ರಿಡ್ಯೂಸ್ ಮಾಡೋದ್ರ ಮುಖಾಂತರ ಲಿಕ್ವಿಡ್ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದಕ್ಕೆ ರಿಡ್ಯೂಸಿಂಗ್ ದ ಪ್ರೆಷರ್ ಅಲೌಸ್ ದ ಪಾರ್ಟಿಕಲ್ಸ್ ಇನ್ ಅ ಲಿಕ್ವಿಡ್ ಕ್ಯಾನ್ ಮೂವ್ ಫ್ರೀಲಿ. ಏನಂದ್ರೆ ಪ್ರೆಷರ್ ನ ಕಡಿಮೆ ಮಾಡೋದ್ರ ಮುಖಾಂತರ ಆ ಲಿಕ್ವಿಡ್ ನ ಪಾರ್ಟಿಕಲ್ಸ್ ನ ಇನ್ನ ಫ್ರೀಲಿ ಆಗಿ ಮೂವ್ಮೆಂಟ್ ಆಗಕ್ಕೆ ನಾವು ಬಿಡಬಹುದು. ಇದರಿಂದ ಏನಾಗ್ತದೆ ಅಂದ್ರೆ ಅದು ಬಾಯ್ಲ್ ಆಗಿ ಹೊರಗಡೆ ಹೋಗ್ತದೆ ಅಂತ ನಾವು ಹೇಳ್ಬೋದು. ದೇ ಗೇನ್ ಇನಫ್ ಎನರ್ಜಿ ಟು ಎಸ್ಕೇಪ್ ಬಿಕಮ್ ಅ ಗ್ಯಾಸ್ ಈವನ್ ಇನ್ ಅ ಲೋವರ್ ಟೆಂಪರೇಚರ್ಸ್. ಏನಾಗುತ್ತಂದ್ರೆ ಪ್ರೆಷರ್ ನ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಏನಾಗುತ್ತಂದ್ರೆ ಅವುಗಳು ಹೈಯರ್ ಎನರ್ಜಿಯನ್ನ ತಗೊಂಡು ಅವುಗಳೇನಾಗ್ತಾವಂದ್ರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತವೆ. ಇನ್ನು ಲೋವರ್ ಟೆಂಪರೇಚರ್, ಕಡಿಮೆ ಟೆಂಪರೇಚರ್ ನಲ್ಲೂ ಕೂಡ ಅವುಗಳೇನಾಗ್ತಾವಂದ್ರೆ ಹೊರಗಡೆ ಹೋಗ್ತವೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗ್ಬೇಕಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬಾಯ್ಲಿಂಗ್ ವಾಟರ್ ಅಟ್ ದ ಹೈ ಆಲ್ಟಿಟ್ಯೂಡ್ಸ್. ಏನಂದ್ರೆ ಹೈ ಆಲ್ಟಿಟ್ಯೂಡ್ಸ್ ನಲ್ಲಿ ಇವಾಗ ಡ್ಯೂ ಟು ದ ಲೋವರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಾಟರ್ ಬಾಯ್ಲ್ಸ್ ಬಿಲೋ 100 ಡಿಗ್ರಿ ಸೆಲ್ಸಿಯಸ್. ನೀವು ಅಬ್ಸರ್ವ್ ಮಾಡಿರ್ತೀರಾ, 100 ಡಿಗ್ರಿ ಸೆಲ್ಸಿಯಸ್ ನಲ್ಲೂ 100 ಡಿಗ್ರಿ ಸೆಲ್ಸಿಯಸ್ಗಿಂತಾನು ಕಡಿಮೆ ಏನು ಹೀಟ್ ನಲ್ಲಿ ನಾವು ವಾಟರ್ನ ಬಾಯ್ಲ್ ಮಾಡ್ಬೋದು. ಯಾವಾಗ ಬಾಯ್ಲ್ ಮಾಡ್ಬೋದು ಅಂದ್ರೆ ಪ್ರೆಷರ್ ಅನ್ನ ಡಿಕ್ರೀಸ್ ಮಾಡಿದಾಗ ಮಾತ್ರ ಬಾಯ್ಲ್ ಮಾಡ್ಬೋದು ಅಂತ ಇಲ್ಲಿ ನಾವು ಹೇಳ್ತಿದ್ದಾರೆ. ವ್ಯಾಕ್ಯೂಮ್ ಕ್ಯಾಂಪರ್ಸ್ ಆಲ್ಸೋ ಎಕ್ಸಾಂಪಲ್. ಏನಂದ್ರೆ ಲಿಕ್ವಿಡ್ ಕ್ಯಾನ್ ಬಿ ಇವಾಪರೇಟ್ ಅಟ್ ದ ಲೋವರ್ ಟೆಂಪರೇಚರ್ ಬಿಕಮ್ಸ್ ಬಿಕಾಸ್ ಆಫ್ ರಿಡ್ಯೂಸಿಂಗ್ ದ ಪ್ರೆಷರ್ ಅಂತ ನಾವು ನೋಡ್ಬೋದು. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವುದಂದ್ರೆ ನಾವು ಅವಾಗಲೇ ನೋಡಿದ್ವಿ ಡ್ರೈ ಐಸ್ ಅವರ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ನೋಡಿದ್ವಿ. ಡ್ರೈ ಐಸ್ ಇಸ್ ಅ ಸಾಲಿಡ್ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಕಾಲ್ಡ್ ಡ್ರೈ ಬಿಕಾಸ್ it does not melt into a liquid like a regular ice. It sublimates, it changes directly into the gas form. ಇದು ಸಾಲಿಡ್ ಫಾರ್ಮ್ ಇರುತ್ತದೆ. ಇನ್ನೊಂದು ಇದರದ್ದು ಏನಂದ್ರೆ ಇದನ್ನ ಡ್ರೈ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ಡ್ರೈ ಐಸ್ ಇದ್ದು ಏನಾಗಲ್ಲ, ಮೆಲ್ಟ್ ಆಗಲ್ಲ. ದಿಸ್ ಇಸ್ ನಾಟ್ ಮೆಲ್ಟ್. ಇದು ಏನಾಗತ್ತಂದ್ರೆ ಡೈರೆಕ್ಟ್ ಆಗಿ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಇದನ್ನ ಏನಂತ ಹೇಳ್ಬೋದು, ಸಬ್ಲಿಮೇಟ್ ಅಂತ ಹೇಳ್ಬೋದು. ಸಬ್ಲಿಮೇಷನ್ಗೆ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಗ್ಯಾಸ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇದನ್ನ ಅಂತ ಕರೀತಾರೆ, ಡ್ರೈ ಐಸ್ ಅಂತ ಕರೀತಾರೆ. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಈಸ್ ಕನ್ವರ್ಜೇಷನ್ ಆಫ್ ಅ ಸ್ಟೇಟ್ ಆಫ್ ಅ ಮ್ಯಾಟರ್. ನಾವು ಈ ಡಯಾಗ್ರಾಮ್ ನಲ್ಲಿ ಇಷ್ಟೊತ್ತು ಏನು ಬಾಯಿ ಬಡ್ಕೊಂಡಲ್ಲ ಅದೆಲ್ಲಾನು ಇದು ಒಂದು ಡಯಾಗ್ರಾಮ್ ನಲ್ಲಿನೇ ಬರುತ್ತೆ. ನೋಡ್ಕೊಳ್ಳಿ, ಸಾಲಿಡ್ ಇದ್ದದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು, ಯಾವ್ದನ್ನ ಹೀಟ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಇದನ್ನ ಪ್ರೊಸೆಸ್ ನ ನೇಮು ಮೆಲ್ಟಿಂಗ್ ಅಂತ ಅಥವಾ ಹೀಟಿಂಗ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಲಿಕ್ವಿಡ್ ಇದನ್ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರೊಸೆಸ್ ನೇಮು ಫ್ರೀಸಿಂಗ್, ಹೀಟ್ ಅನ್ನ ಕಡಿಮೆ ಮಾಡೋದ್ರ ಮುಖಾಂತರ. ದೆನ್ ಅಗೇನ್ ಲಿಕ್ವಿಡ್ ಇದನ್ನ ಗ್ಯಾಸಸ್ ಆಗಿ ಕನ್ವರ್ಟ್ ಮಾಡೋದು,
ಹೀಟನ್ನು ಇನ್ ಮಾಡೋದು ಅಂದ್ರೆ ಹೀಟನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ದಿಸ್ ಆಲ್ಸೋ ಹೀಟ್ ಇನ್ ಅಂತ ಬರ್ಕೊಳ್ಳಿ. ಹೀಟನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಇದ್ರ ಪ್ರೊಸೆಸ್ ಹೆಸರು ಇವಾಪರೇಷನ್. ಆ್ಯಂಡ್ ಗ್ಯಾಸಸ್ಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು ಪ್ರೊಸೆಸ್ ನೇಮ್ ಕಂಡೆನ್ಸೇಷನ್. ಹೀಟನ್ನು ಕಡಿಮೆ ಮಾಡೋದ್ರ ಮುಖಾಂತರ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಸಾಲಿಡ್ ಇದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು ಇನ್ ದ ಫಾರ್ಮ್ ಏನಂದ್ರೆ ಸಬ್ಲಿಮೇಷನ್. ಇದ್ರ ಪ್ರೊಸೆಸ್ ನೇಮು ಸಬ್ಲಿಮೇಷನ್. ಹೀಟನ್ನು ಹೆಚ್ಚಿಗೆ ಮಾಡಿದಾಗ. ಆ್ಯಂಡ್ ಗ್ಯಾಸಸ್ ಇದ್ದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತವೆ. ಇದ್ರ ಪ್ರೊಸೆಸ್ ನೇಮು ಡಿಪೋಸಿಷನ್. ಏನು ಹೀಟನ್ನು ಕಡಿಮೆ ಕೊಟ್ಟಾಗ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ವಾಟ್ ಈಸ್ ಇವಾಪರೇಷನ್. ಇದು ಇವಾಪರೇಷನ್ ಅಂದ್ರೆ ಏನು? ಅವಾಗ್ಲಿಂದನೂ ನಾವು ಬಾಯ್ಲಿಂಗ್ ಅನ್ನ ಕೇಳಿದ್ವಿ, ವ್ಯಾಪರೇಷನ್ ಅನ್ನ ಕೇಳಿದ್ವಿ. ಇದೊಂದು ಯಾವ್ದು ಹೊಸ ಪ್ರೊಸೆಸ್. ಇವಾಪರೇಷನ್ ಅಂದ್ರೆ ಏನು ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡು ಹೋಗೋಣ. ನಾವು ವಿ ವಿಲ್ ಗೋ ಫಾರ್ ದ ಇವಾಪರೇಷನ್. ಇವಾಪರೇಷನ್ ಅಂದ್ರೆ ಏನಂದ್ರೆ ಇವಾಪರೇಷನ್ ಈಸ್ ಅ ಪ್ರೋಸೆಸ್ by which liquid changes into the vapor at any temperature below the boiling point. It is also like a vaporation, but ಇದು ಏನಾಗತ್ತಂದ್ರೆ ಇದು ವೇಫರ್ ಆಗಿ ಕನ್ವರ್ಟ್ ಆಗತ್ತೆ, ಬಟ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್ ಅಂತಾನು ಹೇಳ್ಬೋದು. ಬಾಯ್ಲಿಂಗ್ ಪಾಯಿಂಟ್ಗಿಂತನೂ ಕಡಿಮೆ ಟೆಂಪರೇಚರ್ನಲ್ಲಿ ಇದು ವೇಫರ್ ಆಗಿ ಕನ್ವರ್ಟ್ ಆಗುತ್ತೆ. ಲಿಕ್ವಿಡ್ ಇತ್ತು ವೇಫರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೊಸೆಸ್ನ ಇವಾಪರೇಷನ್ ಅಂತ ಕರೀತಾರೆ. ಇಟ್ ಯೂಶಲಿ ಟೇಕ್ಸ್ ಪ್ಲೇಸ್ ಫ್ರಮ್ ಸರ್ಫೇಸ್ ಆಫ್ ದ ಲಿಕ್ವಿಡ್. ನಾವು ಆಗ್ಲೇ ಹೇಳಿದಿವಲ್ಲ, ಇಟ್ ಈಸ್ ಅ ಸರ್ಫೇಸ್ ಪ್ರೊಸೆಸ್. ಇದು ಓನ್ಲಿ ಸರ್ಫೇಸ್, ವಾಟರ್ನ ಸರ್ಫೇಸ್ ಏರಿಯಾದಲ್ಲಿ ಮಾತ್ರ ಇದಾಗುತ್ತೆ. ಇದು ಆಲ್ ಓವರ್ ದ ಪಾರ್ಟಿಕಲ್ಸ್ ನಲ್ಲಿ ಆಗಲ್ಲ, ಓನ್ಲಿ ಸರ್ಫೇಸ್ ನಲ್ಲಿ ಮಾತ್ರ ಆಗುತ್ತೆ. ಬಟ್ ಬಾಯ್ಲಿಂಗ್ ಏನಂದ್ರೆ ಆಲ್ ಓವರ್ ದ ಏನು ಬಲ್ಕ್ ಫೆನಮೆನ್ ಅಂತ ಹೇಳ್ಬೋದು. ಆಲ್ ಓವರ್ ದ ಬಾಡಿ, ಅದರಲ್ಲಿ ಎಷ್ಟು ನೀರು ಇರ್ತದೆ, ಎಷ್ಟು ಪಾರ್ಟಿಕಲ್ಸ್ ಇರ್ತಾವಲ್ಲ ಅವೆಲ್ಲನೂ ಆಗುತ್ತೆ. ಬಟ್ ಇಲ್ಲಿ ಸರ್ಫೇಸ್ ಪಾರ್ಟಿಕಲ್ಸ್ ನಲ್ಲಿ ಮಾತ್ರ ಇವಾಪರೇಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್, ವೆಟ್ ಕ್ಲೋತ್ಸ್ ಡ್ರೈಯಿಂಗ್ ಇಂದ ಸನ್. ಏನಂದ್ರೆ ಹಸಿ ಇರತಕ್ಕಂಥ ಬಟ್ಟೆಗಳು ಏನಂದ್ರೆ ಸನ್ ಏನಂದ್ರೆ ಸೂರ್ಯನ ಬೆಳಕಿನಲ್ಲಿ ಏನಾಗ್ತಾವಂದ್ರೆ ಡ್ರೈ ಆಗ್ತವೆ. ಅದೇನು ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಇರಲ್ಲ, ಅಷ್ಟಾದ್ರೂ ಏನಾಗುತ್ತಂದ್ರೆ ಅವುಗಳು ಡ್ರೈ ಆಗ್ತವೆ ಅಂತ ನಾವು ನೋಡ್ಬೋದು. ಅಂಡ್ ಅಗೇನ್ ಸೆಕೆಂಡ್ ಒನ್ ಈಸ್ ವಾಟರ್ ಫ್ರಮ್ ಫೌಂಟ್ಸ್ ಅಂಡ್ ಲೀಕ್ಸ್ ಸೋಲಿ ಡಿಸಪಿಯರಿಂಗ್ ಅಂತ ನಾವು ಹೇಳ್ಬೋದು. ವಾಟರ್ ಇದ್ದದ್ದು ಏನಾಗ್ತದಂದ್ರೆ ವಾಟರ್ ಫ್ರಮ್ ಫೌಂಟ್ಸ್ ಲೇಕ್ಸ್ ಸ್ಲೋಲಿ ಡಿಸಪಿಯರ್. ಏನಾಗ್ತಾವಂದ್ರೆ ಫೌಂಡ್ ಮತ್ತೆ ಲೇಕ್ಸ್ ನಲ್ಲಿ ಇರ್ತಕ್ಕಂಥ ವಾಟರ್ ಏನಾಗ್ತಾವಂದ್ರೆ ನಿಧಾನಕ್ಕೆ ಡಿಸಪಿಯರ್ ಆಗ್ತವೆ ಬಿಕಾಸ್ ಆಫ್ ದ ಇವಾಪರೇಷನ್ ಅಂತ ನಾವು ಹೇಳ್ಬೋದು. ಸ್ವೆಟ್ ಇವಾಪರೇಟಿಂಗ್ ಫ್ರಮ್ ಅವರ್ ಸ್ಕಿನ್. ಏನು ಸ್ಕಿನ್ ಇಂದ ಸ್ವೆಟ್ ಇದ್ದು ಇವಾಪರೇಟ್ ಆಗುತ್ತೆ. ಸ್ವೆಟ್ ನೀವು ನೋಡಿ ಸ್ವೆಟ್ ಅನ್ನ ಬಿಟ್ಟು ಬಿಡ್ತೀರಾ, ಸ್ವೆಟ್ಟಿಂಗ್ ಆಗುತ್ತೆ. ಸ್ವೆಟ್ಟಿಂಗ್ ಇದ್ದು ಅದೇ ರೀತಿ ಇರುತ್ತಾ ಬಾಡಿ ಮೇಲ್ಗಡೆ, ಅದು ಸ್ವಲ್ಪ ಟೈಮ್ ಆದ್ಮೇಲೆ ಅದು ತಾನಾಗೆ ಹೋಗ್ಬಿಡುತ್ತೆ ಬಿಕಾಸ್ ಆಫ್ ಇವಾಪರೇಷನ್ ಅಂತ ನಾವು ಹೇಳ್ಬೋದು. ಈ ಫ್ಯಾಕ್ಟರ್ಸ್ ಅಂದ್ರೆ ಇವಾಗ ಇವಾಪರೇಷನ್ ಅಂದ್ರೆ ಏನಂತ ನೋಡ್ಕೊಂಡ್ವಿ. ಈ ಇವಾಪರೇಷನ್ಗೆ ಯಾವ ಎಫೆಕ್ಟ್ ಮಾಡ್ತವೆ, ಇವಾಪರೇಷನ್ ಆಗಕ್ಕೆ ಯಾವ್ಯಾವ ಕಾರಣ ಆಗ್ತವೆ, ಎಫೆಕ್ಟಿಂಗ್ ಫ್ಯಾಕ್ಟರ್ಸ್ ಯಾವ್ಯಾವ ಅನ್ನೋದು ನೋಡ್ಕೊಂಡು ಹೋಗ್ಬೇಕಂದ್ರೆ ಫಸ್ಟ್ ಒನ್ ಇಸ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾದಿಂದ ನಾವು ಇವಾಪರೇಷನ್ ಅನ್ನ ಜಾಸ್ತಿ ಮಾಡಬಹುದು ಅಂತ ನೋಡ್ಬೇಕಾದ್ರೆ ಮೋರ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಫಾಸ್ಟರ್ ಇವಾಪರೇಷನ್. ನಾವು ಇವಾಗ ವಾಟರ್ನ ಇಷ್ಟೇ ಸರ್ಫೇಸ್ ಏರಿಯಾ ಕೊಟ್ಟಿವಿ ಅನ್ಕೊಳ್ಳಿ, ಅದು ಕಡಿಮೆಯಾಗಿ ಕಡಿಮೆ ಇವಾಪರೇಷನ್ ಅಂದ್ರೆ ಇವಾಪರೇಷನ್ ನ ಪ್ರೊಸೆಸ್ ಕಡಿಮೆ ಆಗುತ್ತೆ. ಅದನ್ನ ಇಷ್ಟು ದೊಡ್ಡ ಸರ್ಫೇಸ್ ಅನ್ನ ಕೊಟ್ಟಿವಿ ಅನ್ಕೊಳ್ಳಿ, ಅವಾಗ ಇವಾಪರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸರ್ಫೇಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅದೇನಾಗ್ತದೆ, ಸರ್ಫೇಸ್ ಜಾಸ್ತಿ ಆಗುತ್ತೆ. ಮತ್ತೆ ಇಲ್ಲಿ ಸರ್ಫೇಸ್ ಏರಿಯಾ, ಇಟ್ ಈಸ್ ಅ ಸರ್ಫೇಸ್ ಪ್ರೊಸೆಸ್. ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋದ್ರಿಂದ ಫಾಸ್ಟರ್ ಇವಾಪರೇಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್, ವಾಟರ್ ಡ್ರೈಸ್ ಫಾಸ್ಟರ್ ವೆನ್ ಸ್ಪ್ರೆಡ್ ಔಟ್. ಏನಂದ್ರೆ ನಾವು ಸ್ಪ್ರೆಡ್ ಮಾಡಿಟ್ಟಾಗ ವಾಟರು ಬೇಗ ಡ್ರೈ ಆಗಿ ಹೋಗುತ್ತೆ. ಇದಕ್ಕೆ ವೆರಿ ವೆರಿ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಇಸ್ ಟೆಂಪರೇಚರ್. ಹೈಯರ್ ಟೆಂಪರೇಚರ್ ನಲ್ಲಿ ಫಾಸ್ಟರ್ ಇವಾಪರೇಷನ್ ಅನ್ನ ಮಾಡಬಹುದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ವೆರಿ ಈಸಿಯೆಸ್ಟ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಹೀಟ್ ಗಿವ್ಸ್ ಮೋರ್ ಎನರ್ಜಿ ಟು ದ ಪಾರ್ಟಿಕಲ್ಸ್ ಟು ಎಸ್ಕೇಪ್. ನಾವು ಆಗ್ಲಿಂದ ಅದನ್ನೇ ಸ್ಟಡಿ ಮಾಡ್ತಿದ್ವಿ. ಹೀಟ್ ಕೊಡೋದ್ರಿಂದ ಪಾರ್ಟಿಕಲ್ಸ್ಗೆ ಎನರ್ಜಿ ಬರುತ್ತೆ. ಆ ಎನರ್ಜಿ ಬರೋದ್ರಿಂದ ಏನಾಗ್ತದೆ ಅಂದ್ರೆ ಪಾರ್ಟಿಕಲ್ಸ್ಗೆ ಈಸಿಯಾಗಿ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಥರ್ಡ್ ಒನ್ ಇಸ್ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದ್ರೆ ಏನು? ಹ್ಯೂಮಿಡಿಟಿ ಇಸ್ ಏನಂದ್ರೆ ಹ್ಯೂಮಿಡಿಟಿ ಇಸ್ ದ ಅಮೌಂಟ್ ಆಫ್ ಮಾಯಿಶ್ಚರ್ ಇನ್ ಅವರ್ ಏರ್ ಅಂತ ನಾವು ಹೇಳ್ಬೋದು. ಏನಂದ್ರೆ
ಹ್ಯೂಮಿಡಿಟಿ ಅಂದ್ರೆ ಅಮೌಂಟ್ ಆಫ್ ಮಾಯಿಶ್ಚರ್ ಅಂದ್ರೆ ನಮ್ಮ ವಾಟರ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಆ ಪಾರ್ಟಿಕಲ್ಸ್ ಎಷ್ಟು ಏರ್ ನಲ್ಲಿ ಇರ್ತಾವಲ್ಲ ಅದನ್ನೇ ಏನಂತ ಕರೀತಾರೆ ಅಂದ್ರೆ ಹ್ಯೂಮಿಡಿಟಿ ಅಂತ ಕರೀತಾರೆ. ಮೋರ್ ಹ್ಯೂಮಿಡಿಟಿ ಅಂದ್ರೆ ಮಾಯಿಶ್ಚರ್ ಇನ್ ಏರ್ ಏನಿರ್ತದಲ್ಲ ಅದು ಜಾಸ್ತಿ ಇದ್ರೆ ಸ್ಲೋವರ್ ಇವಾಪರೇಷನ್ ಅನ್ನ ತಗೊಳುತ್ತೆ. ಡ್ರೈಯರ್ ಏರ್ ಹೆಲ್ಪ್ಸ್ ವಾಟರ್ ಇವಾಪರೇಷನ್ ಫಾಸ್ಟರ್. ಏನು ನಮ್ಮ ಏನು ವಾಟರ್ ಏನು ಏನಂತಾರೆ ಅದು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಲ್ಲಿ ಜಾಸ್ತಿ ಟೆಂಪರೇಚರ್ ಇದ್ದು ಮತ್ತೆ ಡ್ರೈ ಇದ್ರೆ ಅವಾಗ ಏನಾಗ್ತದೆ ಅಂದ್ರೆ ಫಾಸ್ಟ್ ಇವಾಪರೇಷನ್ ಆಗುತ್ತೆ. ಬಟ್ ಅಲ್ಲೇನೆ ಜಾಸ್ತಿ ಮಾಯಿಶ್ಚರ್ ಇದ್ರೆ ಇವಾಪರೇಷನ್ ಅಮೌಂಟ್ ಕಡಿಮೆ ಆಗುತ್ತೆ. ಯಾಕೆ ಈ ರೀತಿ ಆಗತ್ತಂದ್ರೆ ಇವಾಗ ಸುತ್ತಮುತ್ತಾನೆ ನಮ್ಮ ವೇಫರ್ ಫಾರ್ಮ್ ನಲ್ಲಿ ಇರ್ತಕ್ಕಂಥ ವಾಟರೇ ಜಾಸ್ತಿ ಇದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇವಾಗ ಲಿಕ್ವಿಡ್ ನಲ್ಲಿ ಇರ್ತಕ್ಕಂಥ ವಾಟರ್ ಒಂದು ಏರ್ ನಲ್ಲಿ ಇಂತಿಷ್ಟು ಮಟ್ಟದಲ್ಲಿನೇ ಮಾತ್ರ ದಿಸ್ ಅಮೌಂಟ್ ಆಫ್ ಮಾಯಿಶ್ಚರ್ ಅನ್ನ ಹೊಂದುವಂತ ಕೆಪಾಸಿಟಿಯನ್ನ ಏರ್ ಹೊಂದಿರುತ್ತೆ. ಅಷ್ಟು ಮಾಯಿಶ್ಚರ್ ಇವಾಗ ಆಲ್ರೆಡಿ ನೇಚರ್ ನಲ್ಲಿ ಅಥವಾ ಆಲ್ರೆಡಿ ಏರ್ ನಲ್ಲಿ ಇರುವಾಗ್ಲೇ ಅದು ಯಾಕೆ ಇವಾಪರೇಷನ್ಗೆ ಹೆಲ್ಪ್ ಮಾಡುತ್ತೆ ಹೇಳ್ಕೊಳ್ಳಿ. ಇವಾಗ ಇವಾಪರೇಷನ್ ಗಿಂತ ನಾವು ಏರ್ ನಲ್ಲಿ ಏನು ಮಾಯಿಶ್ಚರ್ ಅಮೌಂಟ್ ಕಡಿಮೆ ಇದ್ರೆ ಆಟೋಮೆಟಿಕ್ ಆಗಿ ಅದು ಮಾಯಿಶ್ಚರ್ ಅನ್ನ ಫಿಲ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಅದು ಇವಾಪರೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ಫೋರ್ತ್ ಪಾಯಿಂಟ್ ಇಸ್ ವಿಂಡ್ ಸ್ಪೀಡ್ ಅಂತ ಹೇಳ್ಬೋದು. ಹೈಯರ್ ವಿಂಡ್ ಸ್ಪೀಡ್ಗೆ ಫಾಸ್ಟರ್ ಇವಾಪರೇಷನ್ ಆಗುತ್ತೆ. ನೀವು ಫಾರ್ ದ ಎಕ್ಸಾಂಪಲ್ ನೋಡ್ಕೊಳ್ಳಿ, ನೀವು ಬಟ್ಟೆನ ತೂಗ್ ಹಾಕಿರ್ತೀರಾ, ಗಾಳಿ ಎಷ್ಟು ಸ್ಪೀಡ್ ಆಗಿ ಬಿಡ್ಕೊಳ್ತಲ್ಲ ಅಷ್ಟೇ ಸ್ಪೀಡ್ ಆಗಿ ಬಟ್ಟೆ ಡ್ರೈ ಆಗ್ತಾ ಹೋಗ್ತಾ ಇರುತ್ತೆ. ಇದಕ್ಕೆ ಇದೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ವಿಂಡ್ ಕ್ಯಾರೀಸ್ ಅವೇ ದ ವಾಟರ್ ವೇಪರ್ಸ್ ಅನ್ನ ಆ ವಿಂಡ್ ಅಂದ್ರೆ ಗಾಳಿ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಅದು ತಗೊಂಡು ಹೋಗ್ಬಿಡತ್ತೆ ಅಂತ ನಾವು ಹೇಳ್ಬೋದು. ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೋಡ್ಕೊಳ್ಳಿ, ಡಿಫರೆನ್ಸ್ ಬಿಟ್ವೀನ್ ದ ಬಾಯ್ಲಿಂಗ್ ಅಂಡ್ ಇವಾಪರೇಷನ್ ಅಂತ ನಾವು ಹೇಳ್ಬೋದು. ಫಸ್ಟ್ ಒನ್ ಇಸ್ ಡೆಫಿನೇಷನ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಾದ್ರೆ ಬಾಯ್ಲಿಂಗ್ ಪಾಯಿಂಟ್ ಡೆಫಿನೇಷನ್ ಏನ್ ಬರುತ್ತೆ ಅಂದ್ರೆ ರ್ಯಾಪಿಡ್ ಚೇಂಜ್ ಆಫ್ ಅ ಲಿಕ್ವಿಡ್ ಟು ಗ್ಯಾಸಸ್ ಅಟ್ ಬಾಯ್ಲಿಂಗ್ ಪಾಯಿಂಟ್. ಏನಾಗುತ್ತೆ ಅಂದ್ರೆ ಏನು ಇದು ರ್ಯಾಪಿಡ್ ಆಗಿ ಚೇಂಜ್ ಆಗುತ್ತೆ ಲಿಕ್ವಿಡ್ ಟು ಗ್ಯಾಸ್. ಮತ್ತೆ ಇದೊಂದು ಬಲ್ಕ್ ಫೆನಾಮಿನನ್ ಅಂತ ನಾವು ಹೇಳ್ಬೋದು. ಬಲ್ಕ್ ಪ್ರೋಸೆಸ್. ಸ್ಲೋ ಚೇಂಜ್ ಟು ಲಿಕ್ವಿಡ್ ಟು ಗ್ಯಾಸ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್. ಇದು ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ ಆಗುತ್ತೆ ಮತ್ತೆ ಇದು ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ ಆಗುತ್ತೆ. ದಿಸ್ ಇಸ್ ಸರ್ಫೇಸ್ ಪ್ರೋಸೆಸ್. ನೋ ಟೆಂಪರೇಚರ್, ಇದು ಫಿಕ್ಸ್ಡ್ ಟೆಂಪರೇಚರ್ ಹೊಂದಿರುತ್ತೆ. ದಿಸ್ ಇಸ್ ಯಾವ ಬೇಕಾದ ಟೆಂಪರೇಚರ್ ನಲ್ಲಿ ಆಗ್ಬೋದು, ಬಟ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಲೊಕೇಶನ್ ಹ್ಯಾಪನ್ಸ್ ಥ್ರೂ ಔಟ್ ದ ಲಿಕ್ವಿಡ್. ನಾವು ಆಗ್ಲೇ ಹೇಳ್ತೀವಲ್ಲ ಬಲ್ಕ್ ಪ್ರೋಸೆಸ್ ಅಂದ್ರೆ ಎಲ್ಲಾ ಲಿಕ್ವಿಡ್ ನಲ್ಲಿ ಇರ್ತಕ್ಕಂಥ ಥ್ರೂ ಔಟ್ ನ ಲಿಕ್ವಿಡ್ ನಲ್ಲಿ ಆಗುತ್ತೆ. ಬಟ್ ದಿಸ್ ಇಸ್ ಇನ್ ಓನ್ಲಿ ಸರ್ಫೇಸ್ ನಲ್ಲಿ ಮಾತ್ರ ಆಗುತ್ತೆ, ವಾಟರ್ ನ ಸರ್ಫೇಸ್ ನಲ್ಲಿ ಮಾತ್ರ ಆಗುತ್ತೆ. ಸ್ಪೀಡ್ ಫಾಸ್ಟೆಸ್ಟ್ ಪ್ರೋಸೆಸ್ ಯಾವ್ದಂದ್ರೆ ಬಾಯ್ಲಿಂಗ್ ಇದ್ದು ಫಾಸ್ಟೆಸ್ಟ್ ಪ್ರೋಸೆಸ್ ಅಂತ ಹೇಳ್ಬೋದು. ಎವಾಪರೇಷನ್ ಇದು ಸ್ಲೋ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಹೀಟ್ ಸೋರ್ಸಸ್ ಅಂದ್ರೆ ಇದಕ್ಕೆ ಕಂಟಿನ್ಯೂಸ್ ಆಗಿ ಎಕ್ಸ್ಟರ್ನಲ್ ಹೀಟ್ ಬೇಕಾಗುತ್ತೆ. ಅಂಡ್ ಇವಾಪರೇಷನ್ಗೆ ಟೇಕ್ಸ್ ಹೀಟ್ಸ್ ಫ್ರಮ್ ಸರೌಂಡಿಂಗ್ಸ್ ನಲ್ಲಿ ಇರ್ತಕ್ಕಂಥ ಹೀಟ್ ಅನ್ನ ತಗೊಂಡು ಅವು ಏನಾಗ್ತಾವ ಅಂದ್ರೆ ಇವಾಪರೇಟ್ ಆಗ್ತಾವ. ಅಂದ್ರೆ ಎಕ್ಸಾಂಪಲ್ ವಾಟರ್ ಬಾಯ್ಲಿಂಗ್ ಎಟ್ 100 ಡಿಗ್ರಿ ಸೆಲ್ಸಿಯಸ್ ಬಿಕಮ್ ಅ ಸ್ಟೀಮ್. ಅಂಡ್ ಸೆಕೆಂಡ್ ಒನ್ ಇಸ್ ಇವಾಪರೇಷನ್ ವೆಟ್ ಕ್ಲಾತ್ಸ್ ಡ್ರೈಸ್ ಇನ್ ದ ಸನ್ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಅಂಡ್ ಲಾಸ್ಟ್ ಟಾಪಿಕ್ ಯಾವ್ದಂದ್ರೆ ಹೌ ಡಸ್ ದ ಇವಾಪರೇಷನ್ ಕಾಸ್ ಕೂಲ್. ಇವಾಪರೇಷನ್ ಇಂದ ಕೂಲಿಂಗ್ ಆಗುತ್ತಾ ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡು ಹೋಗೋದಾದ್ರೆ ಎಕ್ಸ್ಪ್ಲನೇಷನ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಾದ್ರೆ ವೆನ್ ಅ ಲಿಕ್ವಿಡ್ ಇವಾಪರೇಟ್ಸ್. ಇವಾಗ ಇದೊಂದು ವಾಟರ್ ಅನ್ಕೊಳ್ಳಿ, ದಿಸ್ ಈಸ್ ವಾಟರ್ ಅನ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ದೀಸ್ ಆರ್ ವಾಟರ್ ಪಾರ್ಟಿಕಲ್ಸ್ ಅಂಡ್ ಇವು ಕೆಳಗಡೆ ಇವು ಬೇರೆ ಕೆಳಗಡೆ ಇರೋದು ವಾಟರ್ ಪಾರ್ಟಿಕಲ್ಸ್. ದೀಸ್ ಆರ್ ಸರ್ಫೇಸ್ ಪಾರ್ಟಿಕಲ್ಸ್ ಅಂಡ್ ದೀಸ್ ಆರ್ ಮಿಡಲ್ ಪಾರ್ಟಿಕಲ್ಸ್ ಅಂತ ಬರ್ಕೊಳ್ಳಿ. ಇವಾಗ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಸರ್ಫೇಸ್ ಪಾರ್ಟಿಕಲ್ಸ್ ಏನಾಗ್ತಂದ್ರೆ ಇವ್ಯಾಪರೇಟ್ ಆಗಿ ಹೊರಗಡೆ ಹೋಗ್ತವೆ. ಇವುಗಳೇನ್ ಮಾಡ್ತಾವಂದ್ರೆ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಎನರ್ಜಿನ ಗೇನ್ ಮಾಡ್ಕೊಂತವೆ. ಆ ಎನರ್ಜಿನ ಗೇನ್ ಮಾಡ್ಕೊಂಡು ಅವುಗಳು ತಗೊಂಡು ಹೋಗ್ತವೆ. ಅವಾಗ ಏನಾಗ್ತಂದ್ರೆ ಹೀಟ್ ಇದ್ದದ್ದು ಅದ್ರ ಜೊತೆಗೆ ಹೊರಗಡೆ ಹೋಗ್ಬಿಡತ್ತೆ. ಇದ್ರ ಜೊತೆಗೆ ಏನಾಗತ್ತಂದ್ರೆ ಹೀಟ್ ಈಸ್ ಆಲ್ಸೋ ಹೊರಗಡೆ ಹೋಗ್ಬಿಡತ್ತೆ. ಇವಾಗ ಈ ಪಾರ್ಟಿಕಲ್ಸ್ ಎಲ್ಲ ಹೊರಗಡೆ ಹೋಗ್ಬಿಡ್ತಾವ. ಈ ರೀತಿ ಹೊರಗಡೆ ಹೋದಾಗ
ಇಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಇಲ್ಲಿ ಸರ್ಫೇಸ್ ನಲ್ಲಿ ಮೇಲ್ಗಡೆ ಬಂದಿರ್ತವೆ. ಸರ್ಫೇಸ್ ನಲ್ಲಿ ಮೇಲ್ಗಡೆ ಬಂದಾಗ ಇವುಗಳು ಲೆಸ್ ಎನರ್ಜಿನ ಹೊಂದಿರ್ತವೆ. ಲೆಸ್ ಎನರ್ಜಿ ಅಂದ್ರೆ ಲೆಸ್ ಹೀಟ್ ಇರೋದ್ರಿಂದ ಏನಾಗ್ತಂದ್ರೆ ಕೂಲಿಂಗ್ ಅನ್ನ ತೋರಿಸ್ಕೊಡ್ತೇವೆ. ಸೊ ಏನಾಗ್ತಂದ್ರೆ ಇವಾಪರೇಷನ್ ಇದ್ದು ಕೂಲಿಂಗ್ ಅನ್ನ ಮಾಡತ್ತೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಏನನ್ನ ಹೇಳಿದಾರೆ ಅಂದ್ರೆ when a liquid evaporates the particles at the surface gain enough energy or a heat from their surroundings like your skin or air escapes into the gas. ಇಲ್ಲಿ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥ ಹೀಟ್ ಅನ್ನ ತಗೊಂಡ್ಬಿಟ್ಟು ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಹೊರಗಡೆ ಹೋಗ್ತವೆ. ಅವಾಗ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥ ಹೀಟ್ ಕೂಡ ಕಡಿಮೆ ಆಗುತ್ತೆ ಅಂಡ್ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ ಕೂಡ ಹೀಟ್ ಕಡಿಮೆ ಇರುತ್ತೆ. ಸೊ ಅವುಗಳ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಕೂಲಿಂಗ್ ಅನ್ನ ತೋರಿಸ್ಕೊಡ್ತೇವೆ ಅಂತ ನಾವು ಹೇಳ್ಬೋದು. As the highest energy particles leave, the average energy of a remaining particles decreases. ಏನಾಗ್ತಾವ ಅಂದ್ರೆ ಅವುಗಳು ಎನರ್ಜಿ ಇದ್ದು ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗ್ತದೆ ಅಂದ್ರೆ ಸಿನ್ಸ್ ಟೆಂಪರೇಚರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಎವರೇಜ್ ಕೈನೆಟಿಕ್ ಎನರ್ಜಿ ಕಡಿಮೆ ಆದಾಗ ಹೀಟ್ ಕೂಡ ಕಡಿಮೆ ಆಗುತ್ತೆ. ದ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ಅಂಡ್ ಇಟ್ಸ್ ಸರೌಂಡಿಂಗ್ಸ್ ಡ್ರಾಪ್ಸ್. ಏನಾಗ್ತಂದ್ರೆ ಅಲ್ಲಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅಲ್ಲಿ ಏನಾಗ್ತಂದ್ರೆ ಕೂಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಡಯಾಗ್ರಾಮ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ, ನೀವು ಇವಾಗ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ನಾವು ಇದ್ರ ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಹೋಗೋಣ. ಎಕ್ಸಾಂಪಲ್ ಯಾವ ಅಂದ್ರೆ ಫಸ್ಟ್ ಒನ್ ಇಸ್ ಸ್ವೆಟ್ಟಿಂಗ್ ಇನ್ ಸಮ್ಮರ್ ನಲ್ಲಿ ಸ್ವೆಟ್ಟಿಂಗ್ ಆದಾಗ ಏನಾಗತ್ತಂದ್ರೆ ನಮಗೆ ಕೂಲ್ ಆಗಿ ಏನಾಗ್ತದೆ ಅಂದ್ರೆ ಸ್ವೆಟ್ಟಿಂಗ್ ಇದ್ದದ್ದು ಇವಾಪರೇಟ್ ಆದಾಗ ನಮ್ಮ ಬಾಡಿ ಕೂಲ್ ಆಗಿ ಫೀಲ್ ಆಗ್ತಿರ್ತದೆ. ಯಾಕೆ ಈ ರೀತಿ ಫೀಲ್ ಆಗ್ತಿರ್ತದೆ ಅಂದ್ರೆ ಇನ್ನು ಸ್ಕಿನ್ ನಲ್ಲಿ ಸ್ವೆಟ್ ಇದ್ದು ಇವಾಪರೇಟ್ ಆದಾಗ ಅದೇನಾಗ್ತದೆ ಅಂದ್ರೆ ಹೀಟ್ ಎನರ್ಜಿ ಕೂಡ ಆದಾಗ ಹೀಟ್ ಇದ್ದು ಕೂಡ ಬಾಡಿನಲ್ಲಿ ಇರ್ತಕ್ಕಂಥ ಹೀಟ್ ಲೂಸ್ ಆಗಿ ಏನಾಗ್ತದೆ ಅಂದ್ರೆ ಬಾಡಿ ಕೂಲ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ನಾವು ಹೇಳ್ಬೋದು. ವಾಟರ್ ಇಂದ ಅರ್ತ್ ಅಂಡ್ ಫೋರ್ಸ್ ಅಂದ್ರೆ ಮಟ್ಕಾಸ್ನಲ್ಲಿ ಮಣ್ಣಿನ ಮಟ್ಕಗಳನ್ನು ಕಂಡಿರ್ತಿರಲ್ಲ, ಆ ಮಟ್ಕದಲ್ಲಿ ಸೇಮ್ ಟು ಸೇಮ್ ವಾಟರ್ ಇದ್ದದ್ದು ಅದರಲ್ಲಿರ್ತಕ್ಕಂಥ ಟೀನಿ ಫೋರ್ಸ್ ಮುಖಾಂತರ ಏನಾಗ್ತಿರುತ್ತೆ ಅಂದ್ರೆ ಇವಾಪರೇಟ್ ಆಗ್ತಿರ್ತದೆ. ಸೊ ಅಲ್ಲಿರ್ತಕ್ಕಂಥ ಏನಂದ್ರೆ ವಾಟರ್ ಇದ್ದದ್ದು ಕೂಲ್ ಆಗಿ ಉಳಿತಿರ್ತದೆ ಅಂತ ನಾವು ಹೇಳ್ಬೋದು. ಸೇಮ್ ಅಗೇನ್ ಆಲ್ಕೋಹಾಲ್, ಅಸಿಟೋನ್, ಪರ್ಫ್ಯೂಮ್ ಸ್ಕಿನ್ ಸೇಮ್ ದವೆ ಇವುಗಳು ಕೂಡ ಇದೇ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತವೆ. ದ ನೆಕ್ಸ್ಟ್, ವೈ ವುಡ್ ವಿ ವಿಯರ್ ಕಾಟನ್ ಕ್ಲಾತ್ಸ್ ಇನ್ ಸಮ್ಮರ್? ಕಾಟನ್ ಕ್ಲಾತ್ಸ್ ಅನ್ನ ಯಾಕೆ ನಾವು ಸಮ್ಮರ್ ನಲ್ಲಿ ಹಾಕೋಬೇಕು ಅಂದ್ರೆ ಫಸ್ಟ್ ಒನ್ ಇಸ್ ಕಾಟನ್ ಇದ್ದು ಏನ್ ಮಾಡ್ತಂದ್ರೆ ಸ್ವೆಟ್ ಅನ್ನ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ. ಕಾಟನ್ಗೆ ಒಂದು ನೇಚರ್ ಇದೆ, ಇದು ಏನ್ ಮಾಡತ್ತಂದ್ರೆ ಮಾಯಿಶ್ಚರ್ನ ಅಥವಾ ಸ್ವೆಟ್ ನ ಅಥವಾ ಲಿಕ್ವಿಡ್ ಅನ್ನ ಏನ್ ಮಾಡ್ಕೊಳ್ಳೋದು ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದು ಎಷ್ಟು ಸ್ವೆಟ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತಲ್ಲ ಅಷ್ಟು ಏನಾಗ್ತಂದ್ರೆ ಇವಾಪರೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ಬಾಡಿ ಕೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಚೋಕ್ಸ್ ಅಪ್ ಸ್ವೆಟ್ ಅಲೌಸ್ ಟು ಎವಾಪರೇಟ್ ಕ್ವಿಕ್ಲಿ ಅಂಡ್ ದ ಏರ್. ಏನಾಗ್ತಂದ್ರೆ ಇವಾಪರೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ಕಾಟನ್ ಇದ್ದು ಸ್ವೆಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಇವಾಪರೇಷನ್ಗೆ ಹೆಲ್ಪ್ ಮಾಡುತ್ತೆ. ಎಷ್ಟು ಇವಾಪರೇಷನ್ ಆಗುತ್ತಲ್ಲ ಅಷ್ಟು ಕೂಲಿಂಗ್ ಆಕರ್ಸ್ ಆಗುತ್ತೆ, ಅಷ್ಟು ಕೂಲಿಂಗ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವಾಪರೇಷನ್ ಕಾಸಸ್ ಕೂಲಿಂಗ್. ಸೆಕೆಂಡ್ ಒನ್ ಏನಂತಂದ್ರೆ ವಾಟರ್ ಅಮೌಂಟ್ ಏನಾಗ್ತಂದ್ರೆ ವಾಟರ್ನ ಫಸ್ಟ್ ಒನ್ ಏನಾಗ್ತಂದ್ರೆ ಕಾಟನ್ ಇದ್ದು ಸ್ವೆಟ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ. ಅಂಡ್ ಸೆಕೆಂಡ್ ಒನ್ ಏನಂದ್ರೆ ಆ ಸ್ವೆಟ್ ಅನ್ನ ಹಿಡಿದಿಟ್ಕೊಂಡಿದ್ದು ಏನಾಗ್ತಂದ್ರೆ ಇವಾಪರೇಷನ್ ಆಗುತ್ತಲ್ಲ, ಇವಾಪರೇಷನ್ ಆಗೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಕೂಲಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇವಾಪರೇಷನ್ ಏನಿರ್ತದಲ್ಲ ಇವಾಪರೇಷನ್ ಇದ್ದು ಇವಾಪರೇಷನ್ಗೆ ಕಾಟನ್ ಬಟ್ಟೆಗಳಿರ್ತಾವಲ್ಲ ಕಾಟನ್ ಕ್ಲಾತ್ಸ್ ತುಂಬಾ ಹೆಲ್ಪ್ ಮಾಡ್ತವೆ ಅಂತ ನಾವು ಹೇಳ್ಬೋದು. ದೆನ್ ಥರ್ಡ್ ಒನ್ ಇಸ್ ಕಾಟನ್ ಈಸ್ ಲೈಟ್ ಅಂಡ್ ಬ್ರೀಥೇಬಲ್. ಅಂಡ್ ಕಾಟನ್ ಒಳಗಡೆ ರಂಧ್ರ ಇರ್ತವೆ ಮತ್ತೆ ಅದು ಲೈಟ್ ವೇಟ್ ಇರ್ತದಲ್ಲ, ಅದರಿಂದ ಬ್ರೀತ್ ಆಗ್ಬೋದು, ಗಾಳಿ ಒಳಗಡೆ ಆರಾಮಾಗಿ ಹೋಗೋದು ಬರೋದು ಆಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸಮ್ಮರ್ನ ಸೀಸನ್ ಅಲ್ಲಿ ನಾವು ಕಾಟನ್ ಕ್ಲಾತ್ಸ್ ಅನ್ನ ಹಾಕೋಬೇಕು, ಅದು ಬಿಟ್ಟು ಬೇರೆ ಕ್ಲಾತ್ಸ್ ಅನ್ನ ಹಾಕೋಬಾರ್ದು ಅಂತ ನಾವು ಹೇಳ್ತೇವೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ why do we see the water droplets on the outer surface of the glass containing ice cold? ಐಸ್ ಕೋಲ್ಡ್ ಇರುತ್ತಲ್ಲ, ಐಸ್ ಕೋಲ್ಡ್ ಅಥವಾ ಒಂದು ಫ್ರಿಜ್ ನಲ್ಲಿ ಇರತಕ್ಕಂಥ ವಾಟರ್ ಬಾಟಲ್ ನ ತಗೊಳ್ಳಿ. ಫ್ರಿಜ್ ನಲ್ಲಿ ಇರತಕ್ಕಂಥ ವಾಟರ್ ಬಾಟಲ್ ನ ತಗೊಂಡಾಗ ಅದ್ರ ಮೇಲ್ಗಡೆ ಏನ್ ಬರ್ತವೆ ವಾಟರ್ನ ಹನಿಗಳು ಬಂದ್ಬಿಟ್ಟು
ಈ ರೀತಿ ಸೋರ್ತಾ ಇರ್ತದೆ. ಯಾಕೆ ಆ ರೀತಿ ಆಗತ್ತೆ ಅಂತ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಒನ್ ಏನಂದ್ರೆ ಏರ್ನಲ್ಲಿ ಮಾಯಿಶ್ಚರ್ ಇರುತ್ತೆ ಅಥವಾ ವಾಟರ್ ವೇಪರ್ ಇರುತ್ತೆ ಅಂತ ನಾವು ಆವಾಗಲೇ ನೋಡ್ಕೊಂಡಿದ್ವಿ, ಯಾವಾಗಲೂ ಇರುತ್ತೆ. ಆ್ಯಂಡ್ ಅದು ಐಸ್ ಕೋಲ್ಡ್ ಇರುತ್ತಲ್ಲ, ಆ ಐಸ್ ಕೋಲ್ಡ್ಗೆ ಆ ವಾಟರ್ ವೇಪರ್ಸು ಕಡಿಮೆ ಬಂದಾಗ ವೆನ್ ಯುವರ್ ಫೋರ್ ಈಸ್ ಐಸ್ ಕೋಲ್ಡ್ ವಾಟರ್ ಇನ್ ಟು ಗ್ಲಾಸ್ ದ ಟೆಂಪರೇಚರ್ ಆಫ್ ದ ಗ್ಲಾಸ್ ಸರ್ಫೇಸ್ ಡ್ರಾಪ್ಸ್. ಏನಾಗ್ತಂದ್ರೆ ಇಲ್ಲಿ ಈ ಸರ್ಫೇಸ್ನಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಏನಾಗ್ತದಂದ್ರೆ ಕಡಿಮೆ ಆಗತ್ತೆ. ಟೆಂಪರೇಚರ್ ಏನಾಗ್ತದಂದ್ರೆ ಡಿಕ್ರೀಸ್ ಆಗತ್ತೆ. ಈ ಟೆಂಪರೇಚರ್ ಡಿಕ್ರೀಸ್ ಆದಾಗ ಏನಾಗ್ತದಂದ್ರೆ ಏರ್ ಸರೌಂಡಿಂಗ್ ದ ಏರ್ ಅರೌಂಡ್ ದ ಗ್ಲಾಸ್ ಕೂಲ್ಸ್ ಡೌನ್ಸ್ ಆ್ಯಂಡ್ ಇಟ್ ಕಮ್ಸ್ ಇನ್ ದ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಸರ್ಫೇಸ್. ಇಲ್ಲಿ ಹೊರಗಡೆ ಇರ್ತಕ್ಕಂಥ ಟೆಂಪರೇಚರ್ ಕೂಡ ಏನಾಗ್ತದಂದ್ರೆ ಡ್ರಾಪ್ ಆಗುತ್ತೆ. ಈ ಡ್ರಾಪ್ ಆಗೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಸರ್ಫೇಸ್ ಎಲ್ಲ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಸರ್ಫೇಸ್ ಎಲ್ಲ ಕೂಲ್ ಆಗುತ್ತೆ. ವೆನ್ ದ ಏರ್ ಕೂಲ್ಸ್ ಇಟ್ ಕ್ಯಾನ್ ನೋ ಲಾಂಗರ್ ಟು ಹೋಲ್ಡ್ ದ ವಾಟರ್ ವೇಪರ್. ಏರ್ ಇದ್ದು ಹವೆವರ್ ಕೂಲ್ ಆಗುತ್ತಲ್ಲ, ಇಲ್ಲಿ ಇರ್ತಕ್ಕಂಥ ಏರ್ ಇದ್ದು ಕೂಲ್ ಆಗುತ್ತಲ್ಲ, ಈ ಕೂಲ್ ಆದಾಗ ಅಲ್ಲಿರ್ತಕ್ಕಂಥ ವಾಟರ್ ವೇಪರ್ನ ಅದು ಹಿಡ್ಕೊಂಡು ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅವಾಗ ಅದೇನು ಮಾಡುತ್ತಂದ್ರೆ ವಾಟರ್ ವೇಪರ್ ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಲಿಕ್ವಿಡ್ ಆಗಿ ಕನ್ವರ್ಟ್ ಆದಾಗ ಈ ರೀತಿ ಡ್ರಾಪ್ಲೆಟ್ಸ್ ಬರ್ತದೆ ಅಂತ ನಾವು ಹೇಳ್ಬೋದು. ದ ಎಕ್ಸಸ್ ವಾಟರ್ ವೇಪರ್ ಕಂಡೆನ್ಸಸ್ ಇಂಟು ಟೀನಿ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಗಾಸ್ ಅಂತ ನಾವು ಹೇಳ್ಬೋದು. ಸೊ ಇದನ್ನ ಮುಗಿಸೋದ್ ಮುಖಾಂತರ ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇದ್ರ ಮುಖಾಂತರ ನಾವು ಫಸ್ಟ್ ಒನ್ನಿಂದ ಏನನ್ನ ಸ್ಟಡಿ ಮಾಡಿದ್ವಿ ಎಲ್ಲವನ್ನ ಇವಾಗ ನೋಡ್ಕೊಂಡು ಬರೋಣ. ಫಸ್ಟ್ ಒನ್ ನಾವೇನು ನೋಡ್ಕೊಂಡ್ವಿ, ಮ್ಯಾಟರ್ ಅಂದ್ರೆ ಏನು, ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪಾರ್ಟಿಕಲ್ಸ್ನ ನೋಡ್ಕೊಂಡ್ವಿ. ದೆನ್ ಅಗೇನ್ ಥರ್ಡ್ ಒನ್ ಈಸ್ ಪಾರ್ಟಿಕಲ್ಸ್ ನೋಡ್ಕೊಂಡ್ವಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಟರ್ನ ನೋಡ್ಕೊಂಡ್ವಿ, ಯಾವ ರೀತಿ ಅರೇಂಜ್ಮೆಂಟ್ ಆಗಿವೆ ಪಾರ್ಟಿಕಲ್ಸ್ ಅಂತ ನೋಡ್ಕೊಂಡ್ವಿ. ದೆನ್ ಅಗೇನ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನೋಡ್ಕೊಂಡ್ವಿ, ಅದ್ರ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡ್ಕೊಂಡ್ವಿ. ದೆನ್ ಏನಂದ್ರೆ ಇಂಟರ್ ಕನ್ವರ್ಜೇಷನ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನೋಡ್ಕೊಂಡ್ವಿ, ಇದರ ಟೆಂಪರೇಚರ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ದೆನ್ ಅಗೇನ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು, ದೆನ್ ಅಗೇನ್ ಏನಂದ್ರೆ ಲೇಟೆಂಟ್ ಹೀಟ್ ಅಂದ್ರೆ ಏನು, ಸಬ್ಲಿನೇಷನ್ ಅಂದ್ರೆ ಏನು, ಡಿಪೋಸಿಷನ್ ಅಂದ್ರೆ ಏನು, ಪ್ರೆಷರ್ನ ಕೊಡೋದರ ಮುಖಾಂತರ ಯಾವ ರೀತಿ ಚೇಂಜ್ ಆಫ್ ಸ್ಟೇಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಇವಾಪರೇಷನ್ ಅಂದ್ರೆ ಏನು, ಮತ್ತೆ ಇವಾಪರೇಷನ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ, ಡಿಫರೆನ್ಸ್ ಬಿಟ್ವೀನ್ ದ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಇವಾಪರೇಷನ್ ಅಂದ್ರೆ ಏನು, ಮತ್ತೆ ಇವಾಪರೇಷನ್ ಇಂದ ಕೂಲಿಂಗ್ ಯಾವ ರೀತಿ ಆಗುತ್ತೆ, ಅದರ ಎಕ್ಸಾಂಪಲ್ಸ್ ಯಾವು, ಮತ್ತೆ ಯಾಕೆ ನಾವು ಕಾಟನ್ ಕ್ಲಾತ್ಸ್ ಅನ್ನು ಹಾಕೋಬೇಕು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಕ್ಸಾಮ್ಗೆ. ಆ್ಯಂಡ್ ಆಲ್ಸೋ ನಾವು ವಾಟರ್ನಲ್ಲಿ ಏನು ವೈ ಡು ವಿ ಸಿ ದ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಗ್ಲಾಸ್ ಕಂಟೈನಿಂಗ್ ಐಸ್ ಕೋಲ್ಡ್, ಅಂದ್ರೆ ಕೋಲ್ಡ್ ಇರ್ತಕ್ಕಂಥ ವಾಟರ್ ಬಾಟಲ್ನ ಹೊರಗಡೆ ವಾಟರ್ ಡ್ರಾಪ್ಲೆಟ್ಸ್ ಯಾಕೆ ಬೀಳ್ತವೆ ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡ್ವಿ. ಸೊ ಲಾಸ್ಟ್ ಪಾಯಿಂಟ್ ಈಸ್ ಏನಂದ್ರೆ ಆಲ್ subscribe our YouTube channel, like the video, also share the video. ನಿಮ್ಗೆ ಯಾವುದೇ ಹೆಲ್ಪ್ ಆಗಿದ್ರೆ ನಮ್ಮಿಂದ ಯಾವುದೇ ಹೆಲ್ಪ್ ಆಗಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ನೀವು ಸಬ್ಸ್ಕ್ರೈಬು ಲೈಕು ಶೇರ್ ಮಾಡಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಈ PDF ಬೇಕಾಗಿದ್ರೆ ಇದ್ರದ್ದು ಏನಂದ್ರೆ PDF ನೋಟ್ಸ್ ಬೇಕಾಗಿದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಇದರದ್ದು ಕೂಡ ನೇಮು ಸೇಮ್ NCERT ಬೂಸ್ಟರ್ ಪೃಥ್ವಿ ಅಂತಾನೆ ಇದೆ. ಸೊ ಇದರದ್ದು ಲಿಂಕ್ ಎಲ್ಲಿ ಸಿಗುತ್ತಂದ್ರೆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೇನೆ. ಸೊ ಅದನ್ನ ಲಿಂಕ್ನ ಟಚ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಮ್ಮ ಗ್ರೂಪ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ದಲ್ಲಿ ವಾಟ್ಸಪ್ನಿಗೆ ನನಗೆ ಕಾಂಟ್ಯಾಕ್ಟ್ ಮಾಡೋದು. ಮೈ ನಂಬರ್ ಇಸ್ 8660301051. ಓನ್ಲಿ ಮೆಸೇಜ್ ಮಾಡಿ, ನಾಟ್ ಕಾಲ್, ನಾಟ್ ಫಾರ್ ಕಾಲ್ ಅಂತ ನಾನು ಹೇಳ್ಬೋದು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬ್, ಎಷ್ಟು ಲೈಕ್, ಎಷ್ಟು ಶೇರ್ ಮಾಡ್ತೀರಾ ಅದರಿಂದ ನಿಮಗೂ ಒಳ್ಳೇದಿದೆ ಆ್ಯಂಡ್ ನನಗೂ ಕೂಡ ತುಂಬ ಸಪೋರ್ಟ್ ಸಿಗುತ್ತೆ, ತುಂಬ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇವಾಗಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಆಲ್ ಆ್ಯಂಡ್